ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಭಕ್ತಿ ಇಲ್ಲದ ಪ್ರಾರ್ಥನೆಗೆ ದೇವರಿಂದ ಉತ್ತರ ಸಿಗುತ್ತಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರೂ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೀನಿ. ಪ್ರಿಯರೇ, ದೇವರ ಮಕ್ಕಳು ಎಂದು, ಯೇಸು ಕ್ರಿಸ್ತರ ಶಿಷ್ಯರು ಎಂದು, ಕ್ರೈಸ್ತರು ಎಂದು ಹೇಳಿಕೊಳ್ಳುವಂಥ ನಾವೆಲ್ಲರೂ ಖಂಡಿತವಾಗಿ ಪ್ರಾರ್ಥನೆಯಲ್ಲಿ ಇರಬೇಕು. ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ, ದೇವರ ಧ್ಯಾನದಲ್ಲಿ, ಆರಾಧನೆಯಲ್ಲಿ ಇರಬೇಕು ಪ್ರಿಯರೇ. ಆದರೆ ಭಕ್ತಿ ಇಲ್ಲದೆ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ದೇವರು ಕೇಳ್ತಾರಾ? ದೇವರು ಕೇಳಿ ಆ ಪ್ರಾರ್ಥನೆಗೆ ಉತ್ತರ ಕೊಡ್ತಾರಾ ಅಂಥೇಳಿ ವಾಕ್ಯದ ಮೂಲಕ ನಾವೆಲ್ಲರೂ ಕಲಿಬೇಕು. ನಾವು ಭಕ್ತಿಯಲ್ಲಿ ವೃದ್ಧಿ ಆಗಬೇಕು, ದೇವರ ಧ್ಯಾನದಲ್ಲಿರಬೇಕು, ದೇವರನ್ನು ಕೊಂಡಾಡುತ್ತಿರಬೇಕು. ಹಾಡಿನ ಮೂಲಕ, ವಾಕ್ಯಗಳ ಮೂಲಕ, ಸುವಾರ್ತೆ ಮೂಲಕ, ಒಟ್ಟಿನಲ್ಲಿ ದೇವರನ್ನು ಘನಪಡಿಸುವಂಥ ಕೆಲಸದಲ್ಲಿ, ಸತ್ಕಾರ್ಯಗಳನ್ನು ಮಾಡುವಂಥ ಕೆಲಸದಲ್ಲಿ ನಾವೆಲ್ಲರೂ ಇರಬೇಕು ಪ್ರಿಯರೇ. ಈ ಲೋಕದಲ್ಲಿ ನೋಡುವಾಗ ಪ್ರಾರ್ಥನೆಗಳು ನಡೀತಾ ಇದೆ, ಉಪವಾಸ ಪ್ರಾರ್ಥನೆಗಳು ನಡೀತಾ ಇದೆ, ಹಬ್ಬಗಳು, ಆಚಾರಗಳು, ಕೂಟಗಳು, ಬೋಧನೆಗಳು ಇವೆಲ್ಲ ನಡೀತಾ ಇದೆ, ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಕಡೆ ಆರಾಧನೆ, ಎಲ್ಲ ಕಡೆ ಪ್ರಾರ್ಥನೆಗಳು ಹಾಗೆ ನಡಿಬೇಕು. ಪ್ರಾರ್ಥನೆ ಇರಬೇಕು, ಆರಾಧನೆ ಇರಬೇಕು, ಬೋಧನೆ ಇರಬೇಕು, ಸಹವಾಸ ಇರಬೇಕು, ಒಳ್ಳೆಯ ಕ್ರಿಯೆಗಳು, ದೇವರು ಮೆಚ್ಚುವಂಥ ಕ್ರಿಯೆಗಳು ಎಲ್ಲ ನಡಿಬೇಕು ಪ್ರಿಯರೇ. ಇದರಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ. ಒಂದು, ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡುವಂಥ ಗುಂಪು. ಮತ್ತೊಂದು ಗುಂಪು ಭಕ್ತಿ ಇಲ್ಲದೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಭಕ್ತಿ ಇಲ್ಲದೆ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ದೇವರು ಕೇಳ್ತಾರಾ? ಕೇಳಿ ಉತ್ತರವನ್ನು ಕೊಡ್ತಾರಾ? ಕೇಳಿದರೆ, ಭಕ್ತರು ಕೇಳಿದರೆ ಹೇಗೆ ಕೇಳಿದ್ದಾರೆ? ನಾವು ಹೇಗೆ ಪ್ರಾರ್ಥನೆ ಮಾಡುವಾಗ ದೇವರ ಬಳಿಯಲ್ಲಿ ಕೇಳ್ತಾ ಇದ್ದೀವಿ? ಇವೆಲ್ಲವನ್ನು ನಾವು ತಿಳಿದುಕೊಳ್ಬೇಕು ಈ ಕೊನೆಯ ದಿನಗಳಲ್ಲಿ. ಯಾಕೆಂದರೆ ಸತ್ತ ಮೇಲೆ ನಾವು ದೇವರ ಬಳಿಯಲ್ಲಿ ಮತ್ತೆ ಕೇಳಿ ಪಡ್ಕೊಡುವಂಥದ್ದಿರಲ್ಲ. ಸತ್ತ ಮೇಲೆ ನಾವು ದೇವರೇ ಅದು ಬೇಕು, ಇದು ಬೇಕು, ಇಲ್ಲಾಂದ್ರೆ ನಿಮ್ಮ ಕೆಲಸ ಮಾಡ್ತೀವಿ, ನಿಮಗೋಸ್ಕರ ಏನೋ ಸೇವೆ ಮಾಡ್ತೀವಿ ಅನ್ನೋದು ಸತ್ತ ಮೇಲೆ ಇರಲ್ಲ. ಏನು ಕೆಲಸ ಕೊಡಲ್ಪಟ್ಟಿದೆಯೋ ಅದು ಭೂಲೋಕದಲ್ಲಿ ನಡಿಬೇಕು. ಸಾಯುವಂಥ ದಿನ ಇದೆ ನೋಡಿ, ಆ ದಿನ ತೀರ್ಪಾಗುತ್ತೆ. ನಾವು ಎಷ್ಟು ಕೆಲಸ ಮಾಡಿದ್ದೀವಿ, ದೇವರನ್ನು ಯಥಾರ್ಥವಾಗಿ ನಾವು ಘನಪಡಿಸಿದ್ದೀವ ಅಥವಾ ಮೂಢನಂಬಿಕೆಯಿಂದ ನಾವು ಜೀವಿಸಿದ್ದೀವ, ಮೂಢನಂಬಿಕೆಯಿಂದ ದೇವರನ್ನು ಘನಪಡಿಸಿದ್ದೀವ ಹೇಗೆ ಅನ್ನೋದು ದೇವರು ನಾವು ಸಾಯುವಂಥ ದಿನದಲ್ಲಿ ತೀರ್ಪು ಮಾಡ್ತಾರೆ. ಅಷ್ಟು ಒಳಗಡೆ, ಅಂದರೆ ಸಾಯುವುದರ ಒಳಗಡೆ ನಾವು ಏನೇನು ಮಾಡಿದ್ದೀವೋ ಅದ್ರ ತಕ್ಕ ಹಾಗೆ ನಮಗೆ ಏನಾಗುತ್ತಪ್ಪ ಅಂತ ನೋಡುವಾಗ ತೀರ್ಪಾಗುತ್ತೆ. ಒಳ್ಳೆಯದನ್ನು ಮಾಡಿದರೆ ನಿತ್ಯ ಜೀವವನ್ನು ಪಡ್ಕೊಳ್ತೀವಿ, ಕೆಟ್ಟದ್ದನ್ನು ಮಾಡಿದರೆ ನಿತ್ಯ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತೀವಿ. ಇವಾಗ ನಾವು ನಿತ್ಯ ಜೀವವನ್ನು ಪಡ್ಕೊಳ್ಬೇಕೆನ್ನುವಂಥದ್ದು ಮುಖ್ಯ ಉದ್ದೇಶ. ಯೇಸು ಪ್ರಭು ಉದ್ದೇಶ ಆಗಿರ್ಬೋದು, ತಂದೆಯಾದ ದೇವರ ಉದ್ದೇಶ ಆಗಿರ್ಬೋದು, ಪವಿತ್ರಾತ್ಮರ ಉದ್ದೇಶ ಆಗಿರ್ಬೋದು. ಭೂಮಿಯ ಮೇಲೆ ಇದ್ದಂಥ ಸರ್ವಮಾನವರು ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದಿ ಸತ್ಯದ ಜ್ಞಾನದಲ್ಲಿ ಸೇರಿ ನಿತ್ಯ ಜೀವವನ್ನು ಪಡೆಯಬೇಕು ಪ್ರಿಯರೇ. ಅದು ಬದುಕಿದ್ದಾಗ, ಈ ಭೂಲೋಕದಲ್ಲಿ ನಾವು ಬದುಕಿದ್ದಾಗ ಅದನ್ನು ಸಾಧನೆ ಮಾಡಬೇಕು, ಅದನ್ನು ಸಾಧಿಸಿಕೊಳ್ಬೇಕು. ನಾವು ಸತ್ತ ಮೇಲೆ ಸಾಧಿಸ್ಕೊಳ್ಳೋಕ್ಕಾಗಲ್ಲ. ದೇವರ ಹತೋಟಿಗೆ ಹೋಗ್ತೀವಿ, ಸತ್ತ ಮೇಲೆ ದೇವರ ಹತೋಟಿಗೆ ಹೋಗ್ತೀವಿ, ಮುಗೀತು.
ನೀತಿವಂತರಾಗಿದ್ದರೆ ಪರದೈಸಿಗೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ. ಅಲ್ಲಿ ಬಹಳ ಫಲವನ್ನು ನಾವು ಪಡ್ಕೊಳ್ತೀನಿ ಮತ್ತೆ ಇವಾಗ ಕೆಲಸ ಮಾಡ್ತೀನಿ ಅಂತಂದರೆ ಆಗಲ್ಲ. ಬದುಕಿರುವಾಗ, ಆರೋಗ್ಯವಾಗಿದ್ದಾಗ ದೇವರ ಸೇವೆಯಲ್ಲಿ, ಭಕ್ತಿಯಿಂದ, ಪ್ರಾರ್ಥನೆಯಲ್ಲಿ ಜೀವಿಸಬೇಕಾಗತ್ತೆ. ಗಮನಿಸ್ರಿ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೆ ನೋಡೋಣ ಒಂದು ಮಾತನ್ನು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ನೋಡಿದ್ರ, ಅಂದರೆ ಈ ಒಂದು ವಚನವನ್ನು ತೋರಿಸಿ, ಬೇಡಿಕೊಳ್ಳಿ, ಎಲ್ಲ ಬೋಧಕರು ಹೇಳುವಂಥದ್ದು, ಎಲ್ಲ ಸೇವಕರು ಹೇಳುವಂಥದ್ದು, ಅದೇ ಪ್ರಕಾರ ವಿಶ್ವಾಸಿಗಳು ಕೂಡ ಇನ್ನೊಬ್ಬರಿಗೆ ಹೇಳುವಾಗ ಬೇಡಿಕೊಳ್ಳಿ ಬೇಡಿಕೊಳ್ಳಿ, ಏನು ಬೇಕಾದರೂ ಕೊಡ್ತಾರೆ ಅಂಥೇಳಿ ಈ ವಚನವನ್ನು ತೋರಿಸ್ತಾರೆ. ಅಂದರೆ ದೇವರ ಮೂಲಕ ನಾವು ಪಡಿಬೇಕಾದ್ರೆ ನಾವು ಈ ಲೋಕದಲ್ಲಿ ಹೇಗೆ ಬದುಕಿದರೆ ನಾವು ಪಡ್ಕೊಳ್ತೀವಿ ಎನ್ನುವಂಥದ್ದು ನಾವು ಕಲಿಬೇಕು. ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿ ಕ್ರೈಸ್ತರು ಪ್ರಾರ್ಥನೆ ಖಂಡಿತವಾಗಿ ಮಾಡಲೇಬೇಕು, ಕಲಿಲೇಬೇಕು. ಪ್ರಾರ್ಥನೆ ಮಾಡದೆ ಹೋದರೆ ನೀನು ಭಕ್ತನಲ್ವ? ಭಕ್ತನಲ್ಲ. ಪ್ರಾರ್ಥನೆ ಮಾಡದೆ ಹೋದರೆ ತಂದೆಯ ಬಳಿಯಲ್ಲಿ ನಿನಗೆ ಸಂಬಂಧ ಇದೆಯಾ? ಸಂಬಂಧ ಇಲ್ಲ. ತಂದೆಯ ಬಳಿಯಲ್ಲಿ ನಮಗೆ ಸಂಬಂಧ ಇಲ್ಲ. ನಾವು ದೇವರ ಸಹವಾಸದಲ್ಲಿದ್ದೀವಂದರೆ ಪ್ರಾರ್ಥನೆಯಲ್ಲಿ, ದೇವರ ಸಹವಾಸದಲ್ಲಿ, ವಾಕ್ಯದ ಧ್ಯಾನದಲ್ಲಿ, ವಾಕ್ಯದ ಸಹವಾಸದಲ್ಲಿ, ಸಹೋದರರ ಅನ್ಯೋನ್ಯತೆ ಸಹವಾಸದಲ್ಲಿ, ದೇವರ ಸಹವಾಸದಲ್ಲಿ ಇವೆಲ್ಲ ನಡಿಬೇಕಾದರೆ ಅನ್ಯೋನ್ಯತೆ ಸಹವಾಸ, ದೇವರ ಸಹವಾಸ, ವಾಕ್ಯದ ಸಹವಾಸ ಇವೆಲ್ಲವನ್ನು ಗಮನಿಸ್ರಿ. ವಾಕ್ಯದ ಸಹವಾಸದಲ್ಲಿದ್ದೀವ ಅಂದರೆ ವಾಕ್ಯ ಧ್ಯಾನದಲ್ಲಿದ್ದೀವ, ಸಹೋದರರ ಸಹವಾಸದಲ್ಲಿದ್ದೀವ ಅಂದರೆ ಒಬ್ರಿಗೊಬ್ಬರು ನಾವು ಅನ್ಯೋನ್ಯತೆಯಲ್ಲಿದ್ದೀವ, ಒಬ್ರಿಗೊಬ್ಬರು ಮಾತನಾಡಿಕೊಳ್ಳುವಂಥದ್ದು ಆತ್ಮಿಕವಾಗಿ, ಭೌತಿಕವಾಗಿ ಅಲ್ಲ. ಭೌತಿಕವಾಗಿ ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮಿಕವಾಗಿ ಒಂದು ಆತ್ಮಿಕ ಜ್ಞಾನದಲ್ಲಿ ಬೆಳೆಯೋದಕ್ಕೆ ಆತ್ಮೀಯರು ಒಬ್ರಿಗೊಬ್ಬರು ಮಾತನಾಡಿಕೊಳ್ಳುವಂಥದ್ದು ಕಲಿಬೇಕು. ಮತ್ತು ದೇವರೊಟ್ಟಿಗೆ ಸಹವಾಸ ಅಂದಾಗ ಪ್ರಾರ್ಥನೆ, ದೇವರೊಟ್ಟಿಗೆ ಸಹವಾಸ, ನಾವು ದೇವರೊಟ್ಟಿಗೆ ನಾವು ಮಾತಾಡಬೇಕು. ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ, ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ದೇವರ ವಾಕ್ಯ ಇದೆಯಲ್ಲ, ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ದೇವರ ವಾಕ್ಯವನ್ನು ಕೇಳಿದಾಗ ಅವರ ಮಾತನ್ನು ಅಂದರೆ ದೇವರ ಮಾತುಗಳನ್ನು ನಾವು ಆಲಿಸಿದ ಹಾಗೆ ಕೇಳಿ ಆತನ ಮಾತಿಗೆ ಒಳಪಟ್ಟಾಗ ಏನ್ರಿ, ಒಳಪಟ್ಟು ವಿಧೇಯರಾಗಿ ಪ್ರಾರ್ಥನೆ ಮಾಡಿದಾಗ ಆಗ ದೇವರು ಕಿವಿ ಕೊಟ್ಟು ಕೇಳ್ತಾರೆ. ಕೇಳಿ ತಕ್ಕ ಸಮಯದಲ್ಲಿ ಉತ್ತರವನ್ನು ಕೊಡುವಂಥದ್ದು ನಡೆಯುತ್ತೆ. ನೋಡಿ, ಈ ವಚನವನ್ನು ಹಿಡಿದುಕೊಂಡು ಬೇಡಿಕೊಳ್ಳಿ, ನೀವು ಬೇಡಿಕೊಳ್ಳಿ. ಎಲ್ಲ ಕಡೆ ಈ ಒಂದು ವಚನ, ಈ ಒಂದು ಮಾತನ್ನು ನಾವು ಕೇಳ್ತಾ ಇರ್ತೀವಿ. ಏನು ಬೇಡ್ಕೊಳ್ಬೇಕೋ ಗೊತ್ತಿಲ್ಲ, ಯಾಕೆ ಬೇಡಬೇಕೋ ಗೊತ್ತಿಲ್ಲ, ಬೇಡ್ತಾ ಇದ್ದೀವಿ. ಏನು ಬೇಡ್ತಾ ಇದ್ದೀವಪ್ಪ ಅಂತ ನೋಡುವಾಗ ದೇವರಿಗೆ ಗೊತ್ತಿದ್ದನ್ನು ಬೇಡ್ತೀವ ಅಥವಾ ಏನ್ರಿ ಬೇರೆ ಏನಾದರೂ ಬೇಡ್ತಾ ಇದ್ದೀವ ಅಂತ ನೋಡುವಾಗ ಇದೇ ಮತ್ತಾಯನ ಬರೆದ ಸುವಾರ್ತೆಯ 6ನೇ ಅಧ್ಯಾಯ 31ನೇ ವಚನ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಅಂದರೆ ಈ ಮಾತಿನಲ್ಲಿ ಅರ್ಥ ಏನಪ್ಪ ಅಂತ ನೋಡುವಾಗ,
ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅಂದರೆ 7ನೇ ವಚನದಿಂದ ನೋಡಿದ್ದೀವಿ, ನೀವು ಬೇಡಿಕೊಳ್ಳಿ, ನಿಮ್ಗೇನು ಬೇಕೋ ಅದನ್ನು ಬೇಡಿ. ಭೂಮಿಯ ಮೇಲೆ ಒಬ್ಬ ತಂದೆ ನೀವೇನು ಕೇಳಿದ್ರು ಕೊಡ್ತಾನೆ, ನಿಮ್ಗೇನು ಬೇಕೋ ಅದನ್ನು ಕೊಡ್ತಾನೆ ತನ್ನ ಕೈಲಾದಷ್ಟು ಮಟ್ಟಿಗೆ. ನೀವು ಕೇಳಿದ್ದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಒಂದು ವೇಳೆ ತಡವಾದರೂ ಕೂಡ ನನ್ನ ಮಕ್ಕಳು ಈ ಥರ ಕೇಳಿದ್ದಾರಲ್ಲ, ಇವತ್ತಿಲ್ಲಂದ್ರೆ ನಾಳೆ ಕೊಡೋಣ ಅಂತೇಳಿ ತಂದೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತು ಪರಲೋಕದಲ್ಲಿದ್ದಂಥ ತಂದೆ ಬಿಡ್ತಾನ? ಖಂಡಿತವಾಗಿ ದೇವರು ಕೊಡ್ತಾನೆ. ಆದರೆ ಏನು ಕೇಳಬೇಕು ಅನ್ನೋದನ್ನು ನಾವು ಮೊದಲು ಗಮನದಲ್ಲಿಟ್ಕೋಬೇಕು. ಇಲ್ಲಿ ನೋಡಿ, ಅದೇ ದೇವರು ಹೇಳೋಂಥ ಮಾತೇನಪ್ಪ ಅಂದರೆ, ಏನು ಊಟ ಮಾಡಬೇಕು, ಏನು ಒದ್ದುಕೊಳ್ಳಬೇಕು ಅಂತ ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅಂದರೆ ಇದರ ಬಗ್ಗೆ ಚಿಂತೆ ಮಾಡಿ ಇದರ ಬಗ್ಗೆ ದೇವರ ಬಳಿಯಲ್ಲಿ ಕೇಳಬೇಡಿ. ಅದೇ 6ನೇ ಅಧ್ಯಾಯ 7ನೇ ವಚನ ಕೂಡ ನೋಡಿ, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ನಿಮ್ಗೇನೇನು ಬೇಕು, ನಿಮಗೇನು ಅಗತ್ಯ ಇದೆ, ನಿಮಗೇನು ಅಗತ್ಯ ಇದೆ ಎನ್ನುವಂಥದ್ದು ಯಾರಿಗೆ ತಿಳಿದಿದೆ? ದೇವರಿಗೆ ತಿಳಿದಿದೆ. ಆದ್ದರಿಂದ ನೀವೇನು ಕೇಳಬೇಕು ಅದನ್ನು ನೋಡ್ಕೊಳ್ಳಿ. ಎರಡನೇದಾಗಿ, ಅಜ್ಞಾನಿಗಳು ಪ್ರಾರ್ಥನೆ ಮಾಡಿದ ಹಾಗೆ ನೀವು ಮಾಡಬಾರ್ದು. ಅಜ್ಞಾನಿಗಳು ಏನು ಪ್ರಾರ್ಥನೆ ಮಾಡ್ತಾರೆ ಅಂತ ನೋಡುವಾಗ ಏನ್ರಿ, ಅಜ್ಞಾನಿಗಳು ಪ್ರಾರ್ಥನೆ ಮಾಡಿದ್ದು ಹೇಳಿದ್ದನ್ನೇ ಸುಮ್ಮನೆ ಹೇಳ್ತಾರಂತೆ. ಹೇಳಿದ್ದನ್ನೇ ಪದೇ ಅದನ್ನೇ ರಿಪೀಟಾಗಿ ಅದನ್ನೇ ಹೇಳ್ತಾ ಇರ್ತಾರೆ. ಒಂದು ಸಾರಿ ಪ್ರಾರ್ಥನೆ ಕೂತ್ಕೊಂಡ್ರೆ ಸಭೆಯಲ್ಲಿ ಸುಮಾರು ಜನ ಪ್ರಾರ್ಥನೆಗೆ ಇರ್ತಾರೆ. ಒಬ್ಬರು ಪ್ರಾರ್ಥನೆ ಮಾಡಿದ್ಮೇಲೆ ಇನ್ನೊಬ್ಬರು ಪ್ರಾರ್ಥನೆ ಮಾಡಿದ್ಮೇಲೆ ಇನ್ನೊಬ್ಬರು ಮಾಡಬೇಕು. ಈ ಥರ ಇರುತ್ತೆ ಸಭೆಯಲ್ಲಿ. ಅಲ್ಲಿ ಏನು ನಡೀತೆ ಅಂದರೆ, ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಒಬ್ಬರು ಪ್ರಾರ್ಥನೆ ಎತ್ತುತ್ತಾರೆ. ಪ್ರಿಯರ ದೇವರ ಮಕ್ಕಳಿರ ಎಲ್ಲ ಸುತ್ತಾಡ್ಕೊಂಡು ಬರ್ತಾರೆ ಅವರು. ಅದು ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ನೋಡಿ, ನಾವು ಸಭೆಯಾಗಿ ಕೂಡಿದಾಗ ಸ್ವಲ್ಪ ಸಮಯ ತಗೊಳ್ಬೇಕು. ಹೇಳಿದ್ದನ್ನೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಹೇಳಿದ್ದನ್ನೇ ನೀನು ಹೇಳ್ಕೊಂಡು ಕೂತ್ಕೊಂಡ್ರೆ ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಲ್ಲ. ಎರಡನೇದಾಗಿ, ನಿನ್ನನ್ನು ಕುರಿತು ಏನಂತ ಹೇಳ್ತಾರೆ ದೇವರು? ಹೇಳಿದ್ದನ್ನೇ ಪದೇ ಹೇಳ್ಕೊಂಡು ಅದೇ ರಿಪೀಟ್ ಮಾಡ್ಕೊಂಡಿದ್ರೆ ಅದು ಕೂಡ ಭೌತಿಕವಾಗಿ ಹೊಟ್ಟೆ ನೋವು ಇದೆ, ತಲೆನೋವು ಇದೆ, ಅದು ಇದೆ, ಇದು ಇದೆ, ಹೆಂಡತಿ ಸಮಸ್ಯೆ, ಈ ಸಮಸ್ಯೆ ಅಂತೇಳಿ ಹೇಳಿದ್ದನ್ನೇ ಪದೇ ಹೇಳ್ಕೊಂಡು ಹೋದರೆ ದೇವರು ಅಂಥ ಪ್ರಾರ್ಥನೆಯನ್ನು ಕೇಳ್ತಾನ? ಅಂಥ ಪ್ರಾರ್ಥನೆ ಮಾಡಿದಾಗ ಏನಂತ ಹೇಳ್ತಾರೆ? ಅಜ್ಞಾನಿಗಳು ಮಾಡುವಂಥ ಪ್ರಾರ್ಥನೆ ಅಂತ ಹೇಳ್ತಾರೆ ಪ್ರಿಯರೇ. ನೋಡಿ, ಅದನ್ನೇ ಹೇಳಿದ್ದಾರೆ, ಪ್ರಭು ಹೇಳಿರುವಂಥ ಮಾತು. ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದ್ದಾರೆ, ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಅಂದರೆ ಬಹಳವಾಗಿ ಪ್ರಾರ್ಥನೆ ಮಾಡುವುದರಿಂದ ದೇವರು ಕೇಳುತ್ತಾರೆಂದು ಇವರು ನೆನೆಸ್ತಾರಂತೆ. ಇವಾಗ ಉನ್ನತ ಅಧಿಕಾರಿಗಳಿರ್ತಾರಲ್ಲ ಪ್ರಿಯರೇ, ಉನ್ನತ ಅಧಿಕಾರಿಗಳು ನಿಮ್ಮ ಗ್ರಾಮದಲ್ಲಿ ಅಧ್ಯಕ್ಷರಿರ್ತಾರೆ, ಉನ್ನತ ಅಧಿಕಾರಿಗಳಿರ್ತಾರೆ. ತಾಲೂಕಿನಲ್ಲಿ, ಜಿಲ್ಲಾ, ಇಲ್ಲಾಂದರೆ ಕೆಲವು ದೊಡ್ಡ ಆಫೀಸ್ಗಳಲ್ಲಿ ದೊಡ್ಡ ಉನ್ನತ ಅಧಿಕಾರಿಗಳಿರ್ತಾರೆ. ಅವ್ರ ಬಳಿಯಲ್ಲಿ ಹೋದಾಗ ಏನ್ರಿ, ಎಷ್ಟು ಮಾತಾಡಬೇಕು? ಸ್ವಲ್ಪ ಮಾತು, ಒಂದು 4 ಮಾತಿನಲ್ಲೇ ಇರಬೇಕು. ಇಲ್ಲಾಂದರೆ ಒಂದು ಲೆಟ್ರಲ್ಲಿ ಕೂಡ ಕ್ಲುಪ್ತವಾಗಿರಬೇಕು. ವಿಸ್ತರಣೆಯಾಗಿ ಅಂದರೆ ಬಹಳವಾಗಿರಬಾರ್ದು, ಕ್ಲುಪ್ತವಾಗಿರಬೇಕು, ಮೇನ್ ವಿಷಯ ಇರಬೇಕು. ಅದನ್ನು ಬಿಟ್ಟು ಯಾವುದ್ಯಾವುದೋ ಬರೆದಿದ್ದೀವಿ ಅಂದರೆ ಅವರು ಏನು ಮಾಡ್ತಾರಪ್ಪ ಅಂದರೆ ಪಕ್ಕಕ್ಕೆ ಇಟ್ಬಿಡಿ ಅಂತಾರೆ. ನೋಡಲ್ಲ, ಕ್ಲುಪ್ತವಾಗಿ ಬರೆದು ಕೊಟ್ಟಾಗ ಅದು ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ಒಂದು ಸ್ವಲ್ಪ ಲೈನಲ್ಲಿದ್ದಾಗ ಅವಾಗ ಅದನ್ನು ನೋಡ್ತಾರೆ. ಒಂದು 4 ಮಾತು ಮಾತಾಡಿದಾಗ ಕೇಳ್ತಾರೆ. ಉದ್ದವಾಗಿ ಮಾತಾಡ್ತೀನಿ ಅಂದರೆ ನನಗೆ ಟೈಮ್ ಇಲ್ಲ, ತುಂಬ ಕೆಲಸ ಇದೆ, ಆಮೇಲೆ ನೋಡೋಣ ಅಂತೇಳಿ ಸೈಡ್ ಹಾಕ್ಬಿಡ್ತಾರೆ. ಇವಾಗ ದೇವರು ಬ್ಯುಸಿಯಲ್ಲಿದ್ದಾರಾ ಅಂತ ನೋಡುವಾಗ ಹೇಗಿದ್ದಾರೆ ದೇವರು? ಹೇಗಿದ್ದಾರೆ? ಟೋಟಲ್ ಭೂಮಿಯ ಮೇಲೆ ಇದ್ದಂಥ ಎಲ್ಲ ಕೆಲಸವನ್ನು ಗಮನಿಸಬೇಕು, ಎಲ್ಲರನ್ನ ನೋಡಬೇಕು. ಆನಂತರ ಎಲ್ಲ ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲವನ್ನು ಏನ್ರಿ, ಪ್ರಕೃತಿಯಲ್ಲಿ ನಡೆಯುವಂಥ ಕೆಲಸದ ಬಗ್ಗೆ ವಿಚಾರ ಇದೆ ಅವ್ರ ಹತ್ರ, ಹೌದಲ್ವಾ? ಪ್ರಕೃತಿ ಟೋಟಲಿ ಪಂಚಭೂತಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಅದು ವಿಚಾರ ಮಾಡ್ತಾರೆ ದೇವರು. ನೋಡ್ತಾರೆ.
ಅದೇ ಪ್ರಕಾರ ಭೂಮಿಯ ಮೇಲೆ ಎಷ್ಟು ಮಂದಿ ಭಕ್ತರಿದ್ದಾರೋ ಎಲ್ಲರ ಪ್ರಾರ್ಥನೆ ಕೂಡ ಅವರು ಗಮನಿಸ್ತಾರ, ಎಲ್ಲರ ಪ್ರಾರ್ಥನೆ ಕೂಡ ಗಮನಿಸ್ತಾರೆ. ಅಂದರೆ ಎಷ್ಟು ಮಂದಿ ಭಕ್ತರಿದ್ದಾರೋ ಭಕ್ತರ ಪ್ರಾರ್ಥನೆಯನ್ನು ಗಮನಿಸ್ತಾರೆ. ವ್ಯರ್ಥವಾದ ಪ್ರಾರ್ಥನೆ ಮಾಡಿದ್ರೆ ಇವರು ಭಕ್ತರಲ್ಲ, ಇವರು ಮೂಢ ಭಕ್ತರು, ಅಂದರೆ ಅಜ್ಞಾನಿಗಳಂತ ಅವರೇ ಹೇಳಿದಾರಲ್ಲ, ಪ್ರಭು ಹೇಳಿದಾರ. ವ್ಯರ್ಥವಾದಂಥ ಪ್ರಾರ್ಥನೆ ಮಾಡಿದಾಗ, ವಿಸ್ತಾರವಾದಂಥ ಪ್ರಾರ್ಥನೆ ಮಾಡಿದಾಗ, ಹೇಳಿದ್ದನ್ನೇ ಹೇಳಿದಾಗ, ಅಂಥ ಪ್ರಾರ್ಥನೆ ಮಾಡಿದವರನ್ನು ಕುರಿತು ಹೇಳಿದ ಮಾತೇನು? ಅವರು ಅಜ್ಞಾನಿಗಳು, ಅಂದರೆ ಭಕ್ತರಲ್ಲ ಅಂತ ಅರ್ಥ. ಭಕ್ತಿ ಇಲ್ಲದ ಪ್ರಾರ್ಥನೆಗಳವೆಲ್ಲ. ಭಕ್ತಿ ಇಲ್ಲದ ಪ್ರಾರ್ಥನೆಗಳು ದೇವರ ಸನ್ನಿಧಿಗೆ ಮುಟ್ಟುತ್ತಾ? ದೇವರು ಅದನ್ನು ಕೇಳ್ತಾರ? ಹೇಳಿದ್ದನ್ನೇ ಹೇಳಿದ್ದು, ಕೇಳಿದ್ದನ್ನೇ ಕೇಳಿದ್ದು, ಅದು ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಕೇಳಿದ್ದು ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ಆ ಪ್ರಾರ್ಥನೆ ಕೇಳಲ್ಲ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕಷ್ಟ ಇದೆಯಲ್ಲ, ನಮ್ಮ ಕಷ್ಟಗಳು ಅವೇ ಇದೆ. ಭೂಲೋಕದಲ್ಲಿ ಕಷ್ಟ ನಷ್ಟ ಇವೇ ಕಾಣ್ತಾ ಇದೆ ಹೆಚ್ಚಾಗಿ. ಆ ಕಷ್ಟ ನಷ್ಟಗಳೆಲ್ಲ ನನಗೆ ಗೊತ್ತು ಅಂತ ದೇವರು ಹೇಳ್ತಾರೆ. ಮತ್ತೇನು ದೇವರನ್ನು ಒಂದು ಕಡೆಯೋ ಬೇಡಿ ಅಂತಾರೆ, ಇನ್ನೊಂದು ಕಡೆಯೋ ನೀವೇನು ಬೇಕೋ ಅದು ನನಗೆ ಗೊತ್ತು ಅಂತಾರೆ. ಬೇಡಬೇಕಾ ಬಿಡಬೇಕಾ ಏನು ಮಾಡಬೇಕು ಇವಾಗ? ಒಂದು ಕಡೆಯೋ ದೇವರು ಬೇಡಿಕೊಳ್ಳಿ ಅಂತಾರೆ, ಮತ್ತೊಂದು ಕಡೆಯೋ ನಿಮ್ಗೇನು ಬೇಕೋ ನನಗೆ ಗೊತ್ತು ಅಂತಾರೆ, ಇನ್ನೊಂದು ಕಡೆಯೋ ಅಜ್ಞಾನಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡಿ ಅಂತಾರೆ. ಮತ್ತು ನಾವು ಏನು ಮಾಡಬೇಕು ಪ್ರಿಯರೇ? ಹೇಗೆ ಪ್ರಾರ್ಥನೆ ಮಾಡಬೇಕು? ಬುದ್ಧಿವಂತಿಕೆಯಿಂದ ಇರಬೇಕಾಗತ್ತೆ. ಅವ್ರು ಕೇಳಂತ ಹೇಳಿದ್ದಾರೆ, ಏನು ಕೇಳಬೇಕು ಅದು ಗೊತ್ತಿರಬೇಕು, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅದು ಗೊತ್ತಿರಬೇಕು, ನಾವು ಹೇಗೆ ಈ ಲೋಕದಲ್ಲಿ ಬದುಕಬೇಕು ಅದನ್ನು ಗೊತ್ತಿರಬೇಕು. ನೋಡಿ, ಸಂಬಳ ಕೊಟ್ಟು ಪ್ರಾರ್ಥನೆ ಮಾಡಿಸ್ತಾರೆ ಪ್ರಿಯರೇ. ಕೆಲವರು ದೊಡ್ಡ ದೊಡ್ಡ ಸಂಸ್ಥೆಗಳಿರುತ್ತೆ, ನಾವು ಪ್ರಾರ್ಥನೆ ಮಾಡ್ತೀವಿ, ನಿಮಗೇನು ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನು ನಮ್ಮ ವಾಟ್ಸಪ್ ನಂಬರ್ ಇರುತ್ತಲ್ಲ, ಈ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ, ನಿಮ್ಮ ಸಮಸ್ಯೆಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ದೊಡ್ಡ ದೊಡ್ಡ ಸಂಸ್ಥೆಗಳು ಏನು ಮಾಡ್ತಾರೆ ಅಂದರೆ, ಪ್ರಿಯರಾದ ದೇವ್ರ ಮಕ್ಕಳಿರ, ಸಂಬಳ ಕೊಟ್ಟು ಕೆಲವ್ರ ಮೂಲಕ ಪ್ರಾರ್ಥನೆ ಮಾಡಿಸ್ತಾರೆ. ಸಂಬಳ ಕೊಟ್ಟು ಮಾಡಿಸ್ತಾರೆ ಅಂದರೆ ಕೆಲವರನ್ನು ಆರಿಸ್ಕೊಡ್ತಾರೆ, ನೀವು ಈ ಥರ ಪ್ರಾರ್ಥನೆ ಮಾಡಬೇಕು, ಯಾರಾದರೂ ಫೋನ್ ಮಾಡಿದ್ದಾರಾ ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ, ಇವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಅಂತೇಳಿ. ಅಂದರೆ ಇವ್ರು ಏನು ಸಂಬಳದಗೋಸ್ಕರ ಪ್ರಾರ್ಥನೆ ಮಾಡಿದರೆ, ಸಂಬಳ ತೊಗೊಂಡು ಇವ್ರು ಪ್ರಾರ್ಥನೆ ಮಾಡಿದ್ರೆ ಈ ಪ್ರಾರ್ಥನೆ ದೇವ್ರು ಕೇಳ್ತಾರ ಏನ್ರಿ? ಕಾಣಿಕೆ ಕೊಟ್ಟರೆ ತಗೊಳ್ಳಿ, ತಪ್ಪೇನಿಲ್ಲ, ಭಕ್ತಿ ಮುಖ್ಯ ಅಲ್ವಾ? ಸಂಬಳ ಕೊಟ್ಟಿದ್ದಾರೆ, ಅದಕ್ಕೆ ಪ್ರಾರ್ಥನೆ ಮಾಡಿದ್ದಾರೆ. ಸಂಬಳ ಕೊಟ್ಟಿಲ್ಲ ಅಂದರೆ ಪ್ರಾರ್ಥನೆ ಮಾಡಲ್ವಾ ಇವರು? ಇಲ್ಲ. ಕಾಣಿಕೆ ಕೊಟ್ಟಿದ್ದಾರೆ, ಅದಕ್ಕೆ ಪ್ರಾರ್ಥನೆ ಮಾಡಿದ್ದಾರೆ. ಕಾಣಿಕೆ ಕೊಟ್ಟಿಲ್ಲ ಅಂದರೆ ಪ್ರಾರ್ಥನೆ ಮಾಡಲ್ವಾ ಇವರು? ಮಾಡಲ್ಲ. ಅದೇ ಪ್ರಕಾರ ನಾವು ಕೂಡ ಪ್ರಾರ್ಥನೆ ಏನಪ್ಪ ಅಂದರೆ ಇನ್ನೊಬ್ಬರ ಮೂಲಕ ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕೆ ಬಹಳ ಇಷ್ಟಪಡ್ತೀವಿ. ದೇವರು ನಮ್ಮ ಅಪ್ಪ ಅಲ್ವಾ? ದೇವರು ನಮ್ಮ ತಂದೆ ಅಲ್ವಾ? ದೇವರು ನಮಗೆ ತಂದೆ ಆಗಿರುವಾಗ ನಮ್ಮ ಮಾತನ್ನು ದೇವರು ಕೇಳಲ್ವಾ? ನೋಡಿ, ಇವಾಗ ಏನು ನಡೀತಾ ಇದೆ ಅಂದರೆ ವಿಚಿತ್ರವಾದಂಥದ್ದು. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಏನು ಬೇಕಾದರೂ ಕೇಳಿಕೊಳ್ಳಿ. ಒಬ್ಬರು ಸೇವಕರು, ನನ್ನ ATM ₹1 ದುಡ್ಡಿಲ್ಲ ಅಯ್ಯ ಪ್ರಭುವೇ, ಏನು ಹಣ ಇಲ್ಲ, ನನಗೆ ಹಣ ಸದ್ಯಕ್ಕೆ ಬೇಕು ಅಂದರೆ ತಕ್ಷಣ ದೇವರು ₹1,40,000 ಕಳಿಸ್ಬಿಟ್ಟಿದ್ದಾನಂತೆ. ಟಕ್ಕಂತ ಕೊಟ್ಟಿದ್ದಾರಂತೆ ಅಷ್ಟೇ. ನನಗೆ ಒಂದು 4-5 ಎಕರೆ ಹೊಲ ಬೇಕಾಗಿತ್ತು ದೇವರೇ, ಬೇಗ ಕೊಟ್ಬಿಡಿ ಅಂದರೆ 4-5 ಎಕರೆ ಬೇಗ ಕೊಟ್ಬಿಟ್ಟಿದ್ದಾನಂತೆ. ಮುದುಕೆ ಆದಮೇಲೆ ಮತ್ತೆ ನಾನು ಗರ್ಭವನ್ನು ಧರಿಸ್ಬೇಕು ತಂದೆ, ಮತ್ತೆ ನನಗೆ ಗರ್ಭ ಕೂಡ ಕೊಟ್ಬಿಟ್ಟಿದ್ದಾರಂತೆ. ಏನಪ್ಪ ಅಂದರೆ ಇವರು ಏನು ಮಾತಾಡ್ತಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಪ್ರಿಯರೇ, ಅವ್ರಿಗೇನೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಜನರನ್ನು ಮುರುಳು ಮಾಡೋದಕ್ಕೆ ಮಾಡ್ತಾ ಇದ್ದಾರಾ ಅಥವಾ ದೇವರ ನಾಮವನ್ನು ಅವಮಾನಪಡಿಸೋದಕ್ಕೆ ಮಾಡ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ ಇವರೆಲ್ಲರೂ? ನಿಜವಾಗ್ಲೂ ಹಾಗೆ ನಡೆಯುತ್ತೆ ಅಂದ್ಕೊಂಡಿದ್ದೀರಾ? ಇವ್ರು ಹೇಳಿರೋ ಪ್ರಕಾರ ತಪ್ಪು ಪ್ರಿಯರೇ. ಯಾಕೆಂದರೆ ದೇವರನ್ನು ಅಷ್ಟು ಸುಲಭವಾಗಿ ಬಳಸ್ಕೊಳ್ಳುವಂಥದ್ದು, ಪ್ರಾರ್ಥನೆ ಎನ್ನುವಂಥದ್ದು ಇರಬೇಕು. ಆದರೆ ಏನು ಪ್ರಾರ್ಥನೆ ಮಾಡಬೇಕು ಎನ್ನುವಂಥದ್ದು ಗೊತ್ತಿರಬೇಕು. ಇಲ್ಲಿ ನೋಡಿ, ಏನು ಬೇಕಾದರೂ ಕೇಳಿ ನಾನು ಕೊಡ್ತೀನಿ ಅಂದಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಇವರ ಹಾಗೆ ಯಾರಾದರೂ ಕೇಳಿದಾರಾ ಬೈಬಲ್ನಲ್ಲಿ? ಇವಾಗ ಯೇಸು ಕ್ರಿಸ್ತರಲ್ಲಿ ಇದ್ದಂಥ ಭಕ್ತರನ್ನು ಒಂದು ಸಾರಿ ಪರಿಶೋಧನೆ ಮಾಡೋಣ.
ಅಪೋಸ್ತಲರು ಯೇಸು ಕ್ರಿಸ್ತರಲ್ಲಿದ್ದಾರೆ. ಅಪೋಸ್ತಲರು ಯೇಸು ಕ್ರಿಸ್ತರಲ್ಲಿದ್ದಂಥ ಅಪೋಸ್ತಲರು ಭೂಲೋಕದಲ್ಲಿ ಮನೆಯನ್ನು ಕಟ್ಟಿಸ್ಕೊಳ್ಬೇಕು, ಭೂಲೋಕದಲ್ಲಿ ಉದ್ಯೋಗವನ್ನು ಮಾಡಬೇಕು, ಭೂಲೋಕದಲ್ಲಿ ಹಣವನ್ನು ಕೂಡಿಟ್ಕೊಳ್ಬೇಕು, ಭೂಲೋಕದಲ್ಲಿ ಮಕ್ಕಳನ್ನು ಪಡಿಬೇಕು. ಇಂಥ ಕೆಲಸದಲ್ಲಿದ್ದಾರಾ ಅಥವಾ ಸುವಾರ್ತೆ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿದ್ದಾರಾ? ಹೇಳಿ, ಯಾವ ಕೆಲಸದಲ್ಲಿದ್ದಾರೆ? ಸುವಾರ್ತೆ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿದ್ದಾರೆ. ಸುವಾರ್ತೆ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿ ಅವರಿದ್ದಾಗ ಸಭೆಯಲ್ಲಿ ವಿಶ್ವಾಸಿಗಳು ಏನು ಮಾಡಿದ್ದಾರಪ್ಪ ಅಂತ ನೋಡುವಾಗ ಏನ್ರಿ, ಅವರಲ್ಲಿರುವಂಥ ಚರಾಸ್ಥಿರ ಆಸ್ತಿಗಳನ್ನು ಮಾರಿ ಬಂದ ಹಣವನ್ನು ಅಪೋಸ್ತಲರ ಬಳಿಯಲ್ಲಿ ಇಟ್ಟು ಅವರು ಕೊಟ್ಟು ಎಲ್ಲರೂ ಸಭೆಯಲ್ಲಿದ್ದಂಥ ಎಲ್ಲರೂ ಕೂಡ ಹಂಚಿಕೊಂಡು ಊಟ ಮಾಡಿದ್ದಾರೆ. ಒಬ್ಬರೇ ಅಲ್ಲ, ಟೋಟಲ್ ಎಲ್ಲರೂ. ಅದರಲ್ಲಿ ಬಡವರು ಶ್ರೀಮಂತರು ಯಾವ ಭೇದ ಇಲ್ಲ. ಯಾವ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ದೇವರ ರಾಜ್ಯ ಸುವಾರ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ತವಕಪಟ್ಟಿದ್ದಾರೆ, ಪ್ರಯಾಸ ಪಟ್ಟಿದ್ದಾರೆ. ಇದರಲ್ಲಿ ನಾನು ಶ್ರೀಮಂತನಾಗಬೇಕು, ನನಗೇನೋ ಬೇಕು ಅದು ಬೇಕು ಈ ಥರ ಇಲ್ಲ, ಈ ಥರ ತವಕಪಟ್ಟಿಲ್ಲ. ಅವರು ದೇವರ ರಾಜ್ಯ ಸುವಾರ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರನ್ನ ನೋಡಿ, ಅವರೆಲ್ಲರನ್ನ ಗಮನಿಸ್ರಿ, ಅವ್ರು ಮಾಡಿದ್ದು ಕೆಲಸ ಅಷ್ಟೇ. ಅಪೋಸ್ತಲರಾಗಿರುವಂಥ ಪೌಲನು ಹೇಳುವಂಥದ್ದು ಮಾತು ನೋಡುವಾಗ, ನಾನು ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ನನ್ನಲ್ಲಿರುವಂಥ ಆಸ್ತಿ ಪಾಸ್ತಿ ಏನಿದ್ರೂ ಕೂಡ ಅದೆಲ್ಲ ಕೂಡ ಕಸಕ್ಕೆ ಸಮಾನವಾಗಿದೆ ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಅದೇ ಕಸ ನಮ್ಗೆ ಬೇಕು ಅಂತೇಳಿ ನಾವು ಬೇಡ್ತಾ ಇದ್ದೀವಿ. ಅವರೇನೋ ಇದ್ದದ್ದೆಲ್ಲ ಕೂಡ ದೇವರ ಸೇವೆಗೋಸ್ಕರ ಉಪಯೋಗ ಮಾಡಿದಾಗ ನಾವೇನು ಏನ್ರಿ ರಿಪೀಟ್ ಆಗಿ ಅದು ಬೇಕು ಇದು ಬೇಕು ಅಂತೇಳಿ ಬೇಡ್ತಾ ಇದ್ದೀವಿ. ಅಂದರೆ ಅವ್ರಿಗೂ ನಮಗೂ ಬಹಳ ವ್ಯತ್ಯಾಸ ಇದೆ. ಅವರು ನಿಜವಾದ ಭಕ್ತರು ಸೇವೆ ಮಾಡಿದ್ದಾರೆ, ಭಕ್ತಿಯಿಂದ ನಡ್ಕೊಂಡಿದ್ದಾರೆ, ಯೇಸು ಕ್ರಿಸ್ತರಲ್ಲಿದ್ದಾರೆ. ಯೇಸು ಕ್ರಿಸ್ತರಲ್ಲಿದ್ದಂಥ ಅವರು ಈ ಲೋಕದಲ್ಲಿ ಏನೋ ಬೇಕು ಅಂತ ಬೇಡಿಕೊಂಡಿಲ್ಲ. ಸುವಾರ್ತೆ ಅಭಿವೃದ್ಧಿ ಮಾಡಬೇಕು, ಸೇವೆ ಮಾಡಬೇಕು, ಸುವಾರ್ತೆಗೆ ಹೋಗಬೇಕು, ಅನೇಕರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು ಎಂಬ ತವಕ ಅವ್ರಿಗಿದೆ. ದೇವರ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವಂಥ ತವಕ, ದೇವರ ಸಭೆಯನ್ನು ಅಭಿವೃದ್ಧಿ ಮಾಡಬೇಕು ಎಂಬುವಂಥ ತವಕ. ನಿಮಗೂ ನಮಗೆ ಯಾವತ್ತಾದರೂ ಇದೆಯಾ? ದೇವರ ರಾಜ್ಯವನ್ನು, ದೇವರ ಸಭೆಯನ್ನು ಅಭಿವೃದ್ಧಿ ಮಾಡಬೇಕು ಎಂಬುವಂಥ ತವಕ ಇದೆಯಾ? ಅದಕ್ಕೆ ಪ್ರಭು ಹೇಳ್ತಾರಲ್ಲ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ, ನಿಮ್ಗೇನೇನು ಬೇಕು ನನಗೆ ಗೊತ್ತು ಅಂತ ಹೇಳ್ತಾರೆ. ಅದೆಲ್ಲ ಸಿಗುತ್ತೆ. ಇದು ಬೇಕು ಅಂತೇಳಿ ಹುಡುಕಿದರೆ ಸಿಗಲ್ಲ. ಅರ್ಥ ಆಗುತ್ತಾ ಪ್ರಿಯರ ದೇವ್ರ ಮಕ್ಕಳಿರ? ಅರ್ಥ ಮಾಡ್ಕೊಳ್ಳಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡರೆ ಏನು ಬೇಕಾದರೂ ಬೇಡಿಕೊಳ್ಳಿ. ನೆಲೆಗೊಂಡವರು ಏನು ಬೇಕು ಅಂತ ಕೇಳಿಕೊಂಡಿದ್ದಾರೆ? ಕ್ರಿಸ್ತನಲ್ಲಿ ನೆಲೆಗೊಂಡವರು ಏನು ಕೇಳಿಕೊಂಡಿದ್ದಾರೆ ಪ್ರಿಯರೇ? ಸಮಾಜವನ್ನು ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಗೊತ್ತಾ ನಿಮಗೆ? ಸಮಾಜವನ್ನು ಅಭಿವೃದ್ಧಿ ಮಾಡೋದಕ್ಕೆ, ಸುವಾರ್ತೆ ಸಾರುವುದಕ್ಕೆ, ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವರು ಪ್ರಯಾಸ. ಮತ್ತು ನಮ್ಮ ಪ್ರಾರ್ಥನೆ, ನಮ್ಮ ಪ್ರಯಾಸ ಎಲ್ಲ ವಾಕ್ಯಾನುಸಾರವಾಗಿದೆಯಾ, ವಿರುದ್ಧವಾಗಿದೆಯಾ ಅಂತ ನೋಡುವಾಗ ವಾಕ್ಯಕ್ಕೆ ವಿರುದ್ಧವಾಗಿಯೇ ನೋಡ್ತೀವಿ. ಮೊದಲನೇದಾಗಿ ನಮ್ಮ ಭಕ್ತಿ ಅನ್ನೋದು ಗೊತ್ತಾಗಬೇಕು. ಭಕ್ತಿ ಇಲ್ಲದೆ ಹೋದರೆ ಮೋಸ ಹೋಗ್ತೀವಿ. ಅವರಲ್ಲಿ ಭಕ್ತಿ ಇದೆ, ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆ ಕೂಡ ಏನ್ರಿ ಆಲೋಚನೆ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ, ಸಭೆ ಅಭಿವೃದ್ಧಿ ಮಾಡುವಾಗ, ಕೆಲಸಕ್ಕೆ ಹೋಗುವಾಗ, ಸುವಾರ್ತೆಗೆ ಹೋಗುವಾಗ ಅವ್ರು ಏನೇನು ಬೇಕೋ ಅದೆಲ್ಲ ಕೂಡ ದೇವರಿಗೆ ಗೊತ್ತು ಅಂತ ಹೇಳ್ತಾರೆ. ಅವ್ರು ತಕ್ಕ ಸಮಯದಲ್ಲಿ ಏನೇನು ಕೊಡಬೇಕೋ ಅದು ಕೊಟ್ಟಿದ್ದಾರೆ ಪ್ರಿಯರೇ. ತಕ್ಕ ಸಮಯದಲ್ಲಿ ಅವ್ರು ಏನೇನು ಕೊಡಬೇಕೋ, ಅವರಿಗೆ ಏನೇನು ಕೊಡಬೇಕೋ ಅದು ಕೊಟ್ಟಿದ್ದಾರೆ, ಕೊಟ್ಟು ನಡೆಸಿದ್ದಾರೆ. ಈಗಿನ ಕಾಲದಲ್ಲಿ ಪ್ರಾರ್ಥನೆಗಳು ನಡೀತಾ ಇದೆ. ಸುಮಾರು ಕೋಟ್ಯಾನುಗಟ್ಟಲೆ ಪ್ರಾರ್ಥನೆಗಳು, 350 ಕೋಟಿಯಿಂದ 400 ಕೋಟಿವರೆಗೆ ಕ್ರೈಸ್ತರಿದ್ದಾರಲ್ಲ, ಎಲ್ಲ ಕ್ರೈಸ್ತರು ಮನೆಯಲ್ಲಿ ತಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದರಲ್ಲಿ ಒಂದು 200 ಕೋಟಿ ಜನ ಪಕ್ಕಕ್ಕಿಟ್ಟರು ಸುಮಾರು ಒಂದು ದಿನಕ್ಕೆ 200 ಕೋಟಿ ಪ್ರಾರ್ಥನೆಗಳು ಹೋಗುತ್ತಾ ಏನ್ರಿ? 200 ಕೋಟಿ ಮಂದಿ ಪ್ರಾರ್ಥನೆ ಮಾಡಲ್ಲ ಅಂದ್ಕೊಳ್ಳೋಣ. ಕ್ರೈಸ್ತರಲ್ಲಿ 200 ಕೋಟಿ ಮಂದಿ ಸುಮ್ಮನೆ ಇದ್ದಾರಂತ ಅಂದ್ಕೊಳ್ಳೋಣ. ಕನಿಷ್ಠ ಪಕ್ಷದಲ್ಲಿ 200 ಕೋಟಿ ಮಂದಿ ಇದ್ದಾರಾ? ಇವರು ಮತ್ತೆ ಪ್ರಾರ್ಥನೆ ಮಾಡ್ತಾರಾ? ದಿನಕ್ಕೆ ಒಂದು ಸಾರಿ ಆದರೂ ಪ್ರಾರ್ಥನೆ ಮಾಡ್ತಾರಾ? ಕೆಲವರು ಪ್ರಾರ್ಥನೆಯಲ್ಲಿ ಇರ್ತಾರೆ, ಇನ್ನು ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ, ಆಮೇಲೆ ಕೆಲಸಕ್ಕೆ ಹೋಗಿ ಮತ್ತೆ ಮನೆಗೆ ಬಂದ ಮೇಲೆ ಒಂದು ಸಾರಿ ಪ್ರಾರ್ಥನೆ.
ಊಟ ಮಾಡುವಾಗ ಒಂದು ಸಾರಿ ಮತ್ತು ಮಲಗುವಾಗ ಒಂದು ಸಾರಿ ಮಾಡಿಕೊಡ್ತಾರೆ. ಅದು ಕೂಡ ಏನಪ್ಪ ಅಂತಂದರೆ, ದೇವರೇ ನೀವು ನಮ್ಮನ್ನು ಕಾಪಾಡಿದ್ದೀರಿ, ಅದಕ್ಕೆ ನಿಮಗೆ ಸ್ತೋತ್ರಗಳು ದೇವರೇ ಅಂತೇಳಿ ಹೋಗ್ಬಿಡ್ತಾರೆ. ಅಷ್ಟೇ, ಮುಗೀತು. ಅಂದರೆ ಅವ್ರ ಕೆಲಸದಗೋಸ್ಕರ. ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಏನು ಇರಲ್ಲ ಪ್ರಿಯರೇ, ಲೋಕದ ರೀತಿಯಲ್ಲಿ ಇರ್ತಾರೆ. ಇಂಥ ಪ್ರಾರ್ಥನೆಗಳು ಎಷ್ಟು ಕೋಟಿ ಹೋಗ್ತಾ ಇದೆ ಅಂತ ನೋಡುವಾಗ ಸುಮಾರು ಒಂದು 200 ಕೋಟಿ ಪ್ರಾರ್ಥನೆಗಳು ಪ್ರತಿನಿತ್ಯ. ಒಂದಲ್ಲ ಎರಡಲ್ಲ, ಸುಮಾರು 200 ಕೋಟಿ ಅಂದುಕೊಳ್ಳೋಣ, ಸುಮ್ಮನೆ ನಾನು ಜಸ್ಟ್ ಅಂದಾಜು. ಇಷ್ಟು ಕೋಟಿ ಪ್ರಾರ್ಥನೆಗಳು ಹೋದಾಗ ಇವರೆಲ್ಲರಿಗೂ ಉತ್ತರ ಸಿಗುತ್ತಾ? ಯೆಶಾಯನ ಗ್ರಂಥ 59ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ ಪ್ರಿಯರೇ. ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಏನು ಅಡ್ಡವಾಗಿದೆ ಅಂತೆ? ನಮ್ಮ ಪಾಪಗಳು ಅಡ್ಡವಾಗಿದೆ ಅಂತೆ. ಅಡ್ಡ ಅಂದರೆ ನಾವು ಮಾಡುವಂಥ ಪಾಪಗಳು, ಅಪರಾಧಗಳು. ಅಂದರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಭಕ್ತರು ಎಂದು ಸಮಾಜದಲ್ಲಿ ಕರೆಯಲ್ಪಡ್ತಾ ಇದ್ದಾರೆ. ಆದರೆ ದೇವರು ನೋಡ್ತಾ ಇದ್ದಾರೆ, ನಮ್ಮ ಭಕ್ತಿ ಏನ್ರಿ ಸರಿಯಾದ ಭಕ್ತಿಯಲ್ಲ. ಪಾಪದಲ್ಲಿದ್ದು ಭಕ್ತಿ ಅಂತ ಇದ್ದೀವಿ, ಪಾಪದಲ್ಲಿ, ಅಪರಾಧದಲ್ಲಿ. ಭಕ್ತಿ ಅಂದರೆ ಏನು? ಮೊದಲನೇದಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಭಕ್ತಿ ಅನ್ನುವಂಥ ಪದಕ್ಕೆ ಎಷ್ಟು ಸಾರಿ ವಚನವನ್ನು ನೋಡಿದ್ದೀವಲ್ವ, ಆ ಮಾತನ್ನು ಒಂದು ಸಾರಿ ಈ ಸಂದರ್ಭದಲ್ಲಿ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ. ಭಕ್ತಿ ಅಂದ್ರೇನು ಇಲ್ಲಿ ಹೇಳ್ತಾರೆ ಪ್ರಿಯರೇ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 26. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ನಿಷ್ಪ್ರಯೋಜನ. ಅರ್ಥ ಆಗುತ್ತಾ ಪ್ರಿಯರೇ? ಅಂದರೆ ಭಕ್ತಿ ಇದ್ದಾಗ ನಾಲಿಗೆಯನ್ನು ಕಡಿವಾಣ ಹಾಕಬೇಕು. ಅಂದರೆ ಬಾಯಿಗೆ ಬಂದ ಏನೇನೂ ಮಾತಾಡಬಾರ್ದು, ವ್ಯರ್ಥವಾದಂಥ ಮಾತುಗಳು ಮಾತನಾಡಬಾರ್ದು. ನಾನು ಭಕ್ತನು, ನಾನು ನೀತಿವಂತನು, ಯೇಸು ಕ್ರಿಸ್ತರಿಗೆ ಶಿಷ್ಯನು ಅಂತೇಳಿ ನೀನು ಕರೆಯಲ್ಪಟ್ಟರೆ ಬಾಯಿಗೆ ಬಂದ ಹಾಗೆ ಮಾತಾಡಂಗಿಲ್ಲ, ಏನೇನೋ ಮಾತಾಡಂಗಿಲ್ಲ. ಕಡಿವಾಣ ಹಾಕಬೇಕು. ಹೃದಯ ಹತೋಟಿಯಲ್ಲಿರಬೇಕು. ಹೃದಯ ಹತೋಟಿಯಲ್ಲಿಲ್ಲ, ಬಾಯಿಗೆ ಬಂದ ಹಾಗೆ ನಾನು ಮಾತನಾಡ್ತಾ ಇದ್ದೀನಿ ಅಂದಾಗ ನಿನ್ನ ಭಕ್ತಿ ನಿಷ್ಪ್ರಯೋಜನವಾದದ್ದು ಅಂತ ಹೇಳ್ತಾರೆ. ಅಂದರೆ ಭಕ್ತಿ ಅಂದರೆ ಏನಪ್ಪ ಅಂತ ನೋಡುವಾಗ ಏನ್ರಿ, ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಭಕ್ತಿ ಅಂದರೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಳ್ಬೇಕಂತೆ. ಪ್ರಪಂಚದ ದೋಷ, ಈ ಲೋಕದ ಪಾಪ ಎಂಬ ದೋಷವು ಹತ್ತದಂತೆ ನೋಡಿಕೊಳ್ಬೇಕಂತೆ. ನಮ್ಮ ಭಕ್ತಿಯನ್ನು ನಾವು ಕಾಪಾಡಿಕೊಳ್ಬೇಕು. ಭಕ್ತಿ ಇದ್ದಾಗ ದೇವರ ವಿಷಯದಲ್ಲಿ ಭಯ ಇರುತ್ತೆ. ದೇವರು ನನ್ನನ್ನು ನೋಡ್ತಾನೆ, ನಾನು ಏನು ಮಾತಾಡಿದ್ರು ದೇವರು ಕೇಳ್ತಾನೆ, ನಾನು ಎಲ್ಲಿಗೆ ಹೋದರೂ ದೇವರು ನೋಡ್ತಾನೆ, ನಾನು ಹೃದಯದಲ್ಲಿ ಏನು ಯೋಚನೆ ಮಾಡ್ತೀನಿ ಅದನ್ನು ನೋಡ್ತಾನೆ, ನಾನು ಯಾರೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಅದನ್ನು ನೋಡ್ತಾನೆ. ಅಂದರೆ ನಾನು ಯಾರೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಅದನ್ನು ದೇವರು ಗಮನಿಸ್ತಾನೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅದನ್ನು ದೇವರು ಗಮನಿಸ್ತಾನೆ, ನಾನು ಹೇಗೆ ನಡ್ಕೊಳ್ತಾ ಇದ್ದೀನಿ ಅದನ್ನು ದೇವರು ಗಮನಿಸ್ತಾ ಇದ್ದಾನೆ. ನನ್ನ ಮಾತು, ನನ್ನ ಕ್ರಿಯೆಗಳು, ನನ್ನ ನಡವಳಿಕೆ ಪ್ರತಿಯೊಂದನ್ನು ಕೂಡ ದೇವರು ಗಮನಿಸ್ತಾ ಇದ್ದಾನೆ. ಆಗಿರುವಾಗ ನಿನ್ನ ಭಕ್ತಿ ಹೇಗಿದೆ, ನಿನ್ನ ನಡವಳಿಕೆ ಹೇಗಿದೆ, ನಿನ್ನ ಪ್ರವರ್ತನೆ ಹೇಗಿದೆ, ಮನೆಯಲ್ಲಿ ನಿನ್ನ ಪ್ರವರ್ತನೆ ಹೇಗಿದೆ, ಹೊರಗಡೆ ನಿನ್ನ ಪ್ರವರ್ತನೆ ಹೇಗಿದೆ, ಕೆಲಸ ಮಾಡುವಂಥ ಸ್ಥಳದಲ್ಲಿ ಹೇಗಿದೆ, ಸಭೆಯಲ್ಲಿ ನಿನ್ನ ಪ್ರವರ್ತನೆ ಹೇಗಿದೆ, ನಿನ್ನ ಮಾತು, ನಿನ್ನ ಪ್ರವರ್ತನೆ, ನಿನ್ನ ನಡವಳಿಕೆ ಹೇಗಿದೆ ಎಂದು ಅದು ಪ್ರತಿಯೊಬ್ಬರು ಕೂಡ ನೋಡಿಕೊಳ್ಬೇಕಾಗುತ್ತೆ ಪ್ರಿಯರಾದ ದೇವರ ಮಕ್ಕಳಿರ. ಅದು ನೋಡಿಕೊಳ್ಳದೆ, ಆಲೋಚನೆ ಮಾಡದೆ, ಸರಿಪಡಿಸಿಕೊಳ್ಳದೆ, ಲೋಕದ ಮಾಲಿನ್ಯವನ್ನು ತೆಗೆದುಕೊಳ್ಳದೆ ಇದ್ದರೆ ನಾನು ಭಕ್ತನಂತ ಹೇಳ್ಕೊಂಡ್ರೆ ಭಕ್ತನೂ ಅಲ್ಲ. ಅಂಥ ಭಕ್ತರ ಪ್ರಾರ್ಥನೆ ದೇವರು ಕೇಳಲ್ಲ. ನೋಡಿ, ಪ್ರಪಂಚ ದೇಶದಲ್ಲಿ ಎಲ್ಲ ಪ್ರಾರ್ಥನೆಗಳು ಹೋಗ್ತಾನೆ ಇದೆ. ಎಂಥ ಪ್ರಾರ್ಥನೆಗಳಪ್ಪ ಅಂತ ನೋಡುವಾಗ ಭಕ್ತಿ ಇಲ್ಲದ ಪ್ರಾರ್ಥನೆಗಳು, ಅಜ್ಞಾನದ ಪ್ರಾರ್ಥನೆಗಳು, ಮೂಢ ಪ್ರಾರ್ಥನೆಗಳು,
ಏನು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಇನ್ನು ಕೆಲವರು ಪ್ರಾರ್ಥನೆ ಹೆಸರಿನಲ್ಲಿ ವ್ಯಾಪಾರ ನಡೀತಾ ಇದೆ. ವ್ಯಾಪಾರ, ಇಷ್ಟು ಹಣ ಕೊಟ್ಟರೆ ಇಷ್ಟು ಪ್ರಾರ್ಥನೆ. ಈ ಚಿಕ್ಕ ಸೇವಕರು ಪ್ರಾರ್ಥನೆ ಮಾಡಿದ್ರೆ ಇಷ್ಟು ಹಣ ಕೊಡಬೇಕು, ಇವ್ರಿಗಿಂತ ದೊಡ್ಡ ಸೇವಕರು ಇಷ್ಟು ಹಣ ಕೊಟ್ಟರೆ ಅವರು ಪ್ರಾರ್ಥನೆ ಮಾಡ್ತಾರೆ, ಇವರು ಇಷ್ಟು ಕೊಟ್ಟರೆ ಇವರು ಪ್ರಾರ್ಥನೆ ಮಾಡ್ತಾರೆ. ಇದು ವ್ಯಾಪಾರ ಆಗಿದೆ. ವ್ಯಾಪಾರ ಅಂದರೆ ದೇವರ ಪ್ರಾರ್ಥನೆಯಿಂದ ಹೆಸರಿಟ್ಟುಕೊಂಡು ಪ್ರಾರ್ಥನೆ ಅಂತ ಹೇಳಿಕೊಂಡು ವ್ಯಾಪಾರ ನಡೀತಾ ಇದೆ. ಸರಿಪಡಿಸ್ಕೊಳ್ಳದೆ ಹೋದರೆ ಉದ್ಧಾರ ಆಗಲ್ಲ, ಕಾಪಾಡಲ್ಪಡಲ್ಲ, ನಿತ್ಯ ಜೀವನ ಪಡ್ಕೊಳ್ಳಲ್ಲ. ಪ್ರಾರ್ಥನೆ ಮಾಡಿರುವಂಥ ನೀರಿನ ಬಾಟಲ್, ಪ್ರಾರ್ಥನೆ ಮಾಡಿರುವಂಥ ಎಣ್ಣೆ ಬಾಟಲ್, ಪ್ರಾರ್ಥನೆ ಮಾಡಿರುವಂಥ ಉಪ್ಪಿನ ಪ್ಯಾಕೆಟು, ಪ್ರಾರ್ಥನೆ ಮಾಡಿರುವಂಥ ಕರ್ಚಿಪ್ಪುಗಳು, ಪ್ರಾರ್ಥನೆ ಮಾಡಿರುವಂಥ ಪೆನ್ನುಗಳು, ಏನಯ್ಯ ಕಲಿಸ್ಕೊಡ್ತಾ ಇದ್ದೀರಾ? ಏನಯ್ಯ ಕ್ರೈಸ್ತ ಸಮಾಜವನ್ನು ಕಾಪಾಡ್ತಿದ್ದೀರಾ? ಕ್ರೈಸ್ತ ಸಮಾಜವನ್ನು ಕಾಪಾಡ್ತಾ ಇದ್ದೀರಾ? ಕ್ರೈಸ್ತ ಸಮಾಜವನ್ನು ರಕ್ತ ಕುಡಿತಾ ಇದ್ದೀರಾ? ಕ್ರೈಸ್ತ ಸಮಾಜವನ್ನು ರಕ್ತ ಕುಡಿಯುವಂಥ ಸಂಸ್ಥೆಗಳು ಅದೇ ನಡೀತಾ ಇದೆ. ದೇವ್ರ ಮೇಲೆ ಇದ್ದಂಥ ಭಕ್ತಿ ಏನ್ರಿ, ದೇವ್ರ ಮೇಲೆ ವಿಶ್ವಾಸಿಗಳು ಕೂಡ ಯಾರ ಮೇಲೆ ಹೆಚ್ಚು ನಂಬಿಕೆ ಇಡ್ತಾರೆ ಅಂದರೆ ಸೇವಕರ ಮೇಲೆ, ಕಳ್ಳ ಸೇವಕರ ಮೇಲೆ ನಂಬಿಕೆ ಜಾಸ್ತಿ. ದೇವ್ರ ಮೇಲೆ ನಂಬಿಕೆ ಇಡಿ. ದೇವ್ರು ನಿಮ್ಮನ್ನು ಹೆತ್ತ ತಂದೆ, ಆತನಿಗೆ ಒಳಪಡಿ, ಆತನಿಗೆ ವಿಧೇಯರಾಗಿ ತಗ್ಗಿಸ್ಕೊಳ್ಳಿ, ಭಕ್ತಿಯಿಂದ ನಡ್ಕೊಳ್ಳಿ. ಖಂಡಿತವಾಗಿ ಭಕ್ತಿಯಿಂದ ಇದ್ದರೆ ನಿಮ್ಮ ಮಾತನ್ನು ಕೇಳ್ತಾರೆ ದೇವರು. ಖಂಡಿತವಾಗಿ ಯಥಾರ್ಥವಾಗಿ ಭಕ್ತಿ ಇರಬೇಕಲ್ಲ. ಕಪಟ, ವೇಷಧಾರಣೆ, ಮೋಸ, ಅಸೂಯೆ, ಮಸ್ತರ ಇವೆಲ್ಲ ಹೃದಯದಲ್ಲಿ ತುಂಬಿಕೊಂಡಾಗ ದೇವ್ರ ಬಳಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತಂದ್ರೆ ಅಂಥ ಪ್ರಾರ್ಥನೆ ದೇವ್ರು ಕೇಳ್ತಾರ? ನಿಮ್ಗೆ ಅರ್ಥ ಆಗಬೇಕಾದ್ರೆ ದಾವಿದ ಮಹಾರಾಜನನ್ನು ಕುರಿತು ದೇವ್ರು ಕೊಟ್ಟಂಥ ಸಾಕ್ಷಿ ಏನು ಪ್ರಿಯರೇ? ದಾವಿದ ಮಹಾರಾಜನ ಬಗ್ಗೆ ಪ್ರಿಯರಾದ ದೇವರೇ ಖುದ್ದಾಗಿ ಸಾಕ್ಷಿ ಕೊಡ್ತಾರೆ. ನಾನು ಮೆಚ್ಚುವ ಮನುಷ್ಯನು, ನನ್ನ ಇಷ್ಟವನ್ನೆಲ್ಲ ನೆರವೇರಿಸಿರುವಂಥ ಭಕ್ತನು ಅಂತೇಳಿ ದೇವರು ದಾವಿದನನ್ನು ಕುರಿತು ಸಾಕ್ಷಿ ಕೊಟ್ಟಾಗ ಆ ದಾವಿದನು ಒಂದು ಕಾಲದಲ್ಲಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲ್ಲ. ಯಾಕೆ ನೋಡುವಾಗ 2ನೇ ಸಮುವೇಲನ ಗ್ರಂಥ 12ನೇ ಅಧ್ಯಾಯ 16ನೇ ವಚನ 17ನೇ ವಚನ. ದಾವೀದನು ಮಗುವಿಗೋಸ್ಕರ ದೇವರನ್ನು ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ ಒಳಕೋಣೆಯಲ್ಲಿ ನೆಲದ ಮೇಲೆಯೇ ಬಿದ್ದುಕೊಂಡು ರಾತ್ರಿ ಕಳೆಯುತ್ತಿದ್ದನು. ಅವನ ಮನೆಯು ಹಿರಿಯ ಸೇವಕರು ಅವನನ್ನು ಎಬ್ಬಿಸುವುದಕ್ಕೆ ಹೋದರು, ಆದರೆ ಅವನು ಏಳಲೂ ಇಲ್ಲ, ಅವರೊಡನೆ ಆಹಾರ ತೆಗೆದುಕೊಳ್ಳಲೂ ಇಲ್ಲ. ನೋಡಿದ್ರ? ಅಂದರೆ ದಾವೀದನಿಗೆ ಮಗು ಹುಟ್ಟಿದೆ. ಮಗು ಹುಟ್ಟಿದಾಗ ಆ ಮಗುಗೋಸ್ಕರ ದೇವರನ್ನು ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ ಒಳ ಕೋಣೆಯಲ್ಲಿ ನೆಲದ ಮೇಲೆಯೇ ಬಿದ್ದುಕೊಂಡು ರಾತ್ರಿ ಕಳೆಯುತ್ತಿದ್ದನು. ಮಗುಗೋಸ್ಕರ, ಮಗು ಅನಾರೋಗ್ಯದಲ್ಲಿದೆ, ಹುಟ್ಟಿದ ಮಗು, ಆ ಮಗುಗೋಸ್ಕರ ಪ್ರಾರ್ಥನೆ, ಅದು ಕೂಡ ಉಪವಾಸ ಪ್ರಾರ್ಥನೆ. ಎಷ್ಟು ದಿನದವರೆಗೆ ಇದ್ದಾನಪ್ಪ ಅಂತ ನೋಡುವಾಗ ಸುಮಾರು 7 ದಿನದವರೆಗೆ ಏನು ಊಟ ಮಾಡಿಲ್ಲ. ಆ ಮಗು ಅನಾರೋಗ್ಯದಲ್ಲಿದ್ದಾಗ ಆ ಮಗುವನ್ನು ಹೇಗಾದರೂ ಮಾಡಿ ಕಾಪಾಡಿಕೊಳ್ಬೇಕು ಅಂತೇಳಿ ಏನು ನಡೆದಿದೆ? ಆಲ್ರೆಡಿ ಭಕ್ತನಾದ ಉರಿಯನನ್ನು ಸಾಯಿಸಿದ್ದಾನೆ, ಆ ಉರಿಯನ ಹೆಂಡತಿಯನ್ನು ಬಳಸ್ಕೊಂಡಿದ್ದಾನೆ, ಆಕೆಯ ಮೂಲಕ ಮಗು ಹುಟ್ಟಿದೆ. ಆ ಮಗು ಏನ್ರಿ ದೇವರು ತೆಗೆದಾಕ್ತಾನೆ. ಮಗುಗೇನು ನಷ್ಟ ಇಲ್ಲ, ಮತ್ತೆ ಮಗುಗೇನು ನಷ್ಟ ಇಲ್ಲ. ಅದನ್ನ ಮತ್ತೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಆ ಮಗು ಸೀದಾ ಪರದೇಶಿಗೆ ಹೋಗುತ್ತೆ, ಮಗುಗೆ ತೊಂದರೆ ಇಲ್ಲ. ಈತನಿಗೆ ಬುದ್ಧಿ ಕಲಿಸಬೇಕು ಅಂತೇಳಿ ಪ್ರಿಯರಾದ ದೇವರ ಮಕ್ಕಳಿರ, ತಪ್ಪು ಮಾಡದೇ ಇದ್ದಾಗ ಭಕ್ತನಾಗಿ ಯಥಾರ್ಥನಾಗಿ ದೇವರಿಗೆ ಭಯಪಟ್ಟು ಜೀವಿಸುವಂಥ ಸಮಯದಲ್ಲಿ ದಾವೀದನು ಪ್ರಾರ್ಥನೆ ಮಾಡಿದ ತಕ್ಷಣ ಉತ್ತರ ಕೊಡುವ ದೇವರು ಉತ್ತರ ಕೊಡ್ತಾ ಇದ್ರು. ಯಾವಾಗ ಪಾಪ ಮಾಡ್ತಾರೋ ಆವಾಗ ಆತನಿಗೆ ಶಿಕ್ಷೆ ಬರುತ್ತಾರೆ. ಆತನು ಪ್ರಾರ್ಥನೆ ಮಾಡಿದಾಗ ಕೇಳಲ್ಲ, ಪ್ರಾರ್ಥನೆ ಮಾಡಿದಾಗ ಕೇಳಲ್ಲ. ಯಾಕೆ? ತಪ್ಪು ಮಾಡಿದಾನ ಆತ. ಒಬ್ಬ ಅಮಾಯಕನನ್ನು ಕೊಂದಾಕಿ ಆತನ ಹೆಂಡತಿಯನ್ನು ಬಳಸ್ಕೊಂಡು ಇದ್ದಾಗ ದೇವರು ಸಹಿಸಿಲ್ಲ. ಆ ಸಮಯದಲ್ಲಿ ದಾವೀದನು ಪ್ರಾರ್ಥನೆ ಮಾಡಿದನು. ಸುಮಾರು ದಿನ ಪ್ರಾರ್ಥನೆ ಮಾಡಿದಾಗ ದೇವರು ಏನು ಮಾಡಿದ್ದಾನೆ? ಉತ್ತರ ಕೊಟ್ಟಿದ್ದಾನ, ಮಗುವನ್ನು ಕಾಪಾಡಿದ್ದಾನ. ಆತನಿಂದ ಆ ಮಗುವನ್ನು ತೆಗೆದಾಕ್ತಾನೆ. ಪ್ರಿಯರೇ, ಒಂದು ಸರಿ ನೀವು ಆಲೋಚನೆ ಮಾಡಿ. ಇವಾಗ ನೋಡಿ,
ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡುವಾಗ ಯಥಾರ್ಥವಾದಂಥ ಪ್ರಾರ್ಥನೆ ಇದ್ದರೆ ದೇವರು ಕೇಳ್ತಾರೆ. ಒಂದು ವೇಳೆ ತಪ್ಪಿನಲ್ಲಿ, ಪಾಪದ ವ್ಯಾಮೋಹದಲ್ಲಿ ಇದ್ದುಕೊಂಡು ನಾನು ದೇವರ ಸನ್ನಿಧಿಯಲ್ಲಿ ದೇವರೇ ಅದು ಬೇಕು, ದೇವರೇ ಇದು ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ಕೇಳ್ಕೊಂಡು ಕೂತ್ಕೊಂಡ್ರೆ ದೇವರು ಮೊಟ್ಟ ಮೊದಲು ಕೇಳಲ್ಲ. ಭಕ್ತಿ ಇಲ್ಲದ ಪ್ರಾರ್ಥನೆಗಳು ದೇವರು ಕೇಳಲ್ಲ. ಅದೇ ಪ್ರಕಾರ ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಹೇಳಿರುವಂಥ ಮಾತು ಕೂಡ ಅಷ್ಟೇ. ನೀವು ಬಹು ಪ್ರಾರ್ಥನೆಗಳನ್ನು ಮಾಡ್ತೀರಾ, ಮೊಟ್ಟ ಮೊದಲು ನಿಮ್ಮ ಕೈಯಲ್ಲಿ ರಕ್ತ ತುಂಬಿದೆಯಲ್ಲ, ಅಮಾಯಕರನ್ನು ಮೋಸ ಮಾಡಿದ್ದೀರಾ, ಅಮಾಯಕರನ್ನು ಹೊಡೆದಿದ್ದೀರಾ, ಕೊಳ್ಳೆ ಹೊಡೆದಿದ್ದೀರಾ, ಬಡವರ ಕೂಲಿಯನ್ನು ನುಂಗಿದ್ದೀರಾ, ಬಡವರನ್ನು ಬಳಸ್ಕೊಂಡಿದ್ದೀರಾ. ಬಡವರನ್ನ ಬಳಸ್ಕೊಂಡು ಬಡವರ ಕೂಲಿಯನ್ನು ನುಂಗಿ ಕೊನೆಯದಾಗಿ ನನ್ನ ಮುಂದೆ ಬಂದು ಅದು ಬೇಕು ಇದು ಬೇಕು ದೊಡ್ಡದಾಗಿ ಪ್ರಾರ್ಥನೆ ಮಾಡ್ತೀರಾ. ಜಗಳ ಮಾಡ್ತೀರಾ, ಮನೆಯಲ್ಲಿ ಕೂಗಾಡ್ತೀರಾ, ಮನೆಯಲ್ಲಿ ರೊಚ್ಚಿಗೆದ್ದು ಕೂಗಾಡಿ ಕಿರಿಕಿರಿ ಮಾಡಿ ಆಮೇಲೆ ನನ್ನ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ನಾನು ಕೇಳ್ತೀನಿ ಅಂತ ಯಾರು ಹೇಳಿದ್ರು ನಿಮಗೆ? ಯಾರಯ್ಯ ಹೇಳಿದ್ರು? ನಿಮ್ಮ ಸೇವಕ ಹೇಳಿದಾನ? ಗೊತ್ತಿಲ್ಲ ಆ ಮನುಷ್ಯನಿಗೆ. ಮಾಯದಲ್ಲಿದೆ ರೀ ನಮ್ಮ ಕ್ರೈಸ್ತ ಸಮಾಜ, ಮಾಯದಲ್ಲಿ. ಇಂಥ ಸಮಾಜವನ್ನೆಂದರೆ ನಮ್ಮ ಕ್ರೈಸ್ತ ಸಮಾಜನ ಕಾಪಾಡಬೇಕಂದ್ರೆ ಯುವಕರೇ ಪ್ರತಿಯೊಬ್ಬರು ಕೂಡ ನೀವು ಎಚ್ಚೆತ್ತುಕೊಳ್ಬೇಕು. ಯುವಕರೇ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಬೇಕು. ನೀವು ಶ್ರದ್ಧೆಯಿಂದ ಇರಬೇಕು, ದೇವರ ವಿಷಯದಲ್ಲಿ ಶ್ರದ್ಧೆ ಇರಬೇಕು. ಯಾಕೆಂದರೆ ಹೆಜ್ಜೆಯಲ್ಲಿ ನಿಮ್ಮನ್ನು ಕುರಿತು ದೇವರು ನೋಡ್ತಾರೆ. ಹೆಜ್ಜೆಯಲ್ಲಿ ಹೇಗಿದ್ರೂ ಪರವಾಗಿಲ್ಲ ದೇವರೆಲ್ಲ ಕ್ಷಮಿಸ್ತಾರೆ ಅಂತೇಳಿ ಮಾಡಬಾರ್ದು ತಪ್ಪುಗಳನ್ನು ಮಾಡುತ್ತಾ ಹಾಗೆ ಹೋದರೆ ದೇವರು ಸಹಿಸೋದಿಲ್ಲ. ಕೆಲವರು ಏನು ಮಾತಾಡ್ತಾರೋ, ಯಾಕೆ ಮಾತಾಡ್ತಾರೋ, ಎಲ್ಲಿಗೆ ಹೋಗ್ತಾರೋ ಒಂದು ಗೊತ್ತಾಗಲ್ಲ ಪ್ರಿಯರೇ. ಮತ್ತು ನೋಡೋದಕ್ಕೆ ನಾವು ದೊಡ್ಡ ಭಕ್ತರು ಅಂತ ಹೇಳ್ಕೊಳ್ತಾರೆ ಪ್ರಿಯರ ದೇವ್ರ ಮಕ್ಕಳಿರ. ನಾವು ದೊಡ್ಡ ಭಕ್ತರು ಅಂತ ಹೇಳ್ತಾರೆ, ಶ್ರೇಷ್ಠ ಭಕ್ತರು ಅಂತ ಹೇಳ್ತಾರೆ. ಮಾಡೋದೆಲ್ಲ ಮೋಸನೇ ಇರುತ್ತೆ ರೀ, ಅನ್ಯಾಯ ಇರುತ್ತೆ, ದರೋಡೆ ಇರುತ್ತೆ. ಅದು ದೇವರ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಮೋಸಗಳು ನಡೀತಾ ಇದೆ. ಬಹಳ ಮೋಸಗಳು ನಡೀತಾ ಇದೆ ರೀ. ಈ ದಿನಗಳಲ್ಲಿ ನೀವು ಜಾಗ್ರತೆ ಪಡೆದು ಹೋದರೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತೀರ. ತುಂಬ ಜನ ಯಾವುದನ್ನು ಬಳಸ್ಕೊಳ್ತಾರಪ್ಪ ಅಂತ ನೋಡುವಾಗ, ಏಲಿಯನು ಪ್ರಾರ್ಥನೆ ಮಾಡಿದಲ್ಲ, ಏಲಿಯನು ಪ್ರಾರ್ಥನೆ ಮಾಡಿರೋದರಿಂದ ಏನು ನಡೆದಿದೆ? ದೇವರು 3.5 ವರ್ಷ ಮಳೆ ತಡೆದಿದ್ದಾನೆ. ಗೊತ್ತಾ ನಿಮಗೆ? ನಾವು ಪ್ರಾರ್ಥನೆ ಮಾಡೋಣ. ಏಲಿಯನು ಪ್ರಾರ್ಥನೆ ಮಾಡಿರೋದರಿಂದ 3.5 ವರ್ಷ ಮಳೆ ತಡೆದಿದ್ದಾನೆ. ಅದೇ ಏಲಿಯನು ಪ್ರಾರ್ಥನೆ ಮಾಡಿರೋದರಿಂದ ಮತ್ತೆ ಮಳೆ ಸುರಿಸಿದ್ದಾನೆ. ಯೆಹೋಶುವನು ಪ್ರಾರ್ಥನೆ ಮಾಡಿರುವುದರಿಂದ ಸೂರ್ಯನನ್ನು ನಿಲ್ಲಿಸಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಆದರೆ ಏಲಿಯನ ಹಾಗೆ ಜೀವಿಸಿದ್ದೀವಾ ನಾವು? ಯೆಹೋಶುವನ ಹಾಗೆ ಜೀವಿಸಿದ್ದೇವಾ ನಾವು? ಅಬ್ರಹಾಮನಾಗಿ ಜೀವಿಸಿದ್ದೀವಾ ನಾವು? ಯಾಕೋಬನ ಹಾಗೆ ಬದುಕಿದ್ದೀವಾ ನಾವು? ಮೋಶೆ ಹಾಗೆ ನಾವು ಬದುಕಿದ್ದೀವಾ ನಾವು? ಪ್ರಿಯರ ದೇವ್ರ ಮಕ್ಕಳಿರ, ಏನೇನು ಪ್ರಾರ್ಥನೆ ಮಾಡಿರೋದರಿಂದ 3.5 ವರ್ಷ ಮಳೆ ಬಾರದಂಥ ದೇವರು ತಡೆದಿದ್ದಾರೆ. ಅದೇ ಏನೇನು ಮಳೆ ಬರಬೇಕು ಅಂತ ಕೇಳಿಕೊಂಡಾಗ ಮಳೆ ತರಿಸಿದ್ದಾರೆ. ನಾವು ಕೂಡ ಪ್ರಾರ್ಥನೆ ಮಾಡೋಣ. ಯಾತಕ್ಕಾಗಿ ಪ್ರಾರ್ಥನೆ ಮಾಡೋಣ? ಮನೆಯಲ್ಲಿ ಅದು ಇಲ್ಲ, ಇದು ಇಲ್ಲ, ಉದ್ಯೋಗ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ, ಏನಪ್ಪ ಇದೇ ಲೀಸ್ಟೇ. ಈ ಲಿಸ್ಟ್ ಎಲ್ಲ ನಮ್ಗೆ ಗೊತ್ತು ಅಂತ ದೇವ್ರು ಹೇಳ್ತಾರೆ. ನಿಮ್ಗೆ ಗೊತ್ತಿದ್ರು ಕೂಡ ನಾವು ಅದೇ ಹೇಳ್ತೀವಿ. ದೇವರೇ ನಿಮ್ಗೆ ಗೊತ್ತು, ದೇವರೇ ನಮಗೂ ಕೂಡ ಗೊತ್ತು, ಯಾಕೆಂದ್ರೆ ವಚನ ಬರೆಸಿದ್ದೀರಲ್ಲ, ಮತ್ತು ನಾವು ಕೂಡ ಅದೇನೇ ಕೇಳ್ತೀವಿ. ದೇವರೇ ಅಂದರೆ ಬುದ್ಧಿಜ್ಞಾನ ಇದ್ದಂಥ ಪ್ರಾರ್ಥನೆನ, ಅಜ್ಞಾನದ ಪ್ರಾರ್ಥನೆನ ನೀವು ಹೇಳಬೇಕು ವಾಕ್ಯದ ಮೂಲಕ. ದೇವರೇನೋ ಗೊತ್ತು ಅಂತ ಹೇಳ್ತಾರೆ, ಅದು ಕೂಡ ನಮ್ಗೆ ಗೊತ್ತು ಅಂತ ಹೇಳ್ತೀವಿ, ಮತ್ತು ಅದನ್ನೇ ಪ್ರಾರ್ಥನೆ ಮಾಡ್ತೀವಿ. ಪ್ರಿಯರ ದೇವ್ರ ಮಕ್ಕಳಿರ, ಇವಾಗ ಏಲಿಯ ಪ್ರಾರ್ಥನೆ ಮಾಡಿದ್ರು, ಇನ್ನೊಬ್ಬರು ಪ್ರಾರ್ಥನೆ ಮಾಡಿದ್ರು, ಅವ್ರ ಭಕ್ತಿ ಅದ್ಭುತ ರೀ. ಅವರ ಹಾಗೆ ನಮಗಿದೆಯಾ? ಏಲೇನೋ ಒಂದು ಕಡೆ ಏನ್ರಿ ಒಂದು ಉನ್ನತವಾಗಿ ದೇವರನ್ನ ಉನ್ನತವಾಗಿ ಪರಿಚಯ ಮಾಡ್ತಾರೆ. ಅಹಾಬನು ಅರಸನಿರ್ತಾನಲ್ಲ, ಅಲ್ಲಿರುವಂಥ ಇಸ್ರಾಯೇಲ್ ಜನಾಂಗದವರಲ್ಲಿ ಏನ್ರಿ ವಿಗ್ರಹಾರಾಧನೆ ಮಾಡ್ತಾ ಇರ್ತಾರೆ. ಏನು ಸವಾಲು ಮಾಡ್ತಾರೆ ನೋಡಿ ಒಂದು ಸಾರಿ. ಮೊದಲಿನ ಅರಸುಗಳು 18ನೇ ಅಧ್ಯಾಯ 21ನೇ ವಚನ. ಮೊದಲನೇ ಅರಸುಗಳು 18ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಎಲ್ಲಾ ಜನರ ಹತ್ತಿರ 21ನೇ ವಚನದಿಂದ 24ನೇ ವಚನದವರೆಗೆ. ಅವರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ?
ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಜನರು ಇದಕ್ಕೆ ಏನು ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡು ಅವನು ತಿರುಗಿ ಅವರಿಗೆ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ. ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಅವರು 2 ಹೋರಿಗಳನ್ನು ನಮ್ಮ ಬಳಿಗೆ ತರಲಿ. ಅವುಗಳೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲಿಡಲಿ, ಆದರೆ ಬೆಂಕಿ ಹೊತ್ತಿಸಬಾರದು. ನಾನು ಇನ್ನೊಂದನ್ನು ಹಾಗೆಯೇ ಮಾಡಿ ಬೆಂಕಿ ಹೊತ್ತಿಸದೆ ಕಟ್ಟಿಗೆಯ ಮೇಲಿಡುವೆನು. ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ. ಅನಂತರ ನಾನು ಯೆಹೋವನ ಹೆಸರು ಹೇಳಿ ಪ್ರಾರ್ಥಿಸುವೆನು. ಆ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳುಹಿಸುವನೋ ಅವನೇ ದೇವರೆಂದು ನಿಶ್ಚಯಿಸೋಣ ಅಂದನು. ಎಲ್ಲ ಜನರು ಸರಿ, ನೀನು ಹೇಳಿದಂತೆ ಆಗಲಿ ಎಂದು ಉತ್ತರ ಕೊಟ್ಟರು. ನೋಡಿದ್ರ, ಅಂದರೆ ಇಲ್ಲಿ ಇಸ್ರಾಯೇಲ್ಯರ ಮಧ್ಯದಲ್ಲಿ ಅಹಾಬನು ಇದ್ದಾನೆ, ಅರಸನು. ಏಲಿಯನು ಪ್ರವಾದಿ ಇದ್ದಾನೆ. ನೋಡಿ, ಅವರು ಏನಾಗಿದ್ದಾರಪ್ಪ ಅಂತ ನೋಡುವಾಗ, ಅಹಾಬನ ಹೆಂಡತಿಯಾಗಿರುವಂಥ ಯೆಜೆಬೇಲಳ ಮಾತನ್ನು ಕೇಳಿ ನಿಜವಾದ ಭಕ್ತರ ಒಂದು ಪ್ರವಾದಿಗಳನ್ನು ಸಾಯಿಸಿದ್ದಾಳೆ. ಇವರು ಕೆಲವರು ಏನ್ರಿ ಪ್ರವಾದಿಗಳು ಅಂದರೆ ಅನ್ಯ ದೇವತೆಗಳ ಪ್ರವಾದಿಗಳಿದ್ದಾರೆ. ದೇವರ ಪ್ರವಾದಿಗಳು ಒಂದು ರೀತಿಯಲ್ಲಿ ಮೋಸ ಹೋಗಿರ್ತಾರೆ, ವಿಗ್ರಹಾರಾಧನೆ ಪ್ರಾರಂಭ ಮಾಡಿರ್ತಾರೆ. ಯಾಕೆ? ಯೆಜೆಬೇಲಳ ಒಂದು ಭಯದಿಂದ. ಇವಾಗ ನೀವು ಆರಾಧನೆ ಮಾಡ್ತಾಯಿದ್ದೀರಿ, ನೀವು ವಿಗ್ರಹ ಆರಾಧನೆ ಮಾಡ್ತಾಯಿದ್ದೀರಿ, ನಾವು ದೇವರನ್ನ ಆರಾಧನೆ ಮಾಡ್ತೀವಿ. ಇವಾಗ ಯಾಕೆ ನಮ್ಮ ಮಧ್ಯದಲ್ಲಿ ಯಾಕೆ ಗಲಾಟೆ? ಯಾಕೆ? ಒಂದು ಕೆಲಸ ಮಾಡೋಣ. ಏನದು? ಒಂದು 2 ಹೋರಿಗಳನ್ನು ತೊಗೊಂಡು ಬನ್ನಿ. ಮೊದಲನೇದಾಗಿ ನೀವು ಒಂದು ಬಲಿ ಕೊಡಿ. ಆಮೇಲೆ ಆ ಬಲಿ ಕೊಟ್ಟಿರುವಂಥ ಮಾಂಸ ಇರುತ್ತಲ್ಲ, ಆ ಮಾಂಸ ಕಟ್ಟಿಗೆ ಮೇಲೆ ಮಾಂಸ ಹಾಕೋಣ. ಆಕಾಶದಿಂದ ಬೆಂಕಿ ಬಂದು ಸುಟ್ಟೋಗಬೇಕು. ನೀವು ನಿಮ್ಮ ದೇವರನ್ನು ಪ್ರಾರ್ಥನೆ ಮಾಡಿ, ನಾನು ನನ್ನ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಇವಾಗ ನಿಜವಾದ ದೇವರು ಯಾರೆಂಬುದು ಗೊತ್ತಾಗುತ್ತೆ. ಅಷ್ಟು ಮಾಡೋಣ. ನಿಜವಾದ ದೇವರು ಯಾರೆಂಬುದು ಗೊತ್ತಾಗುತ್ತೆ ಅಂತೇಳಿ ಅದು ಏನೇನು ಮಾಡಿದ್ದಾನೆ ಒಂದು ಕಾಲದಲ್ಲಿ. ಸುಮಾರು 450 ಮಂದಿ ಪ್ರವಾದಿಗಳು, ಏನರೇ ಅನ್ಯರ ಪ್ರವಾದಿಗಳು, ಯೆಜೆಬೇಲಳ ಪ್ರವಾದಿಗಳು, ಅವರೆಲ್ಲರೂ ಬಂದು ನಿಂತಾಗ ಏನ್ರಿ ಬೆಳಗಿಂದ ಸಂಜೆ ತನಕ ಕೂಗ್ತಾ ಇದ್ದಾರೆ. ಅವರ ಬಯಲು ದೇವರನ್ನ ಏನು ಕರೀತಾ ಇದ್ದಾರೆ, ದೇವ ಬಾ ಬಾ ಇದನ್ನು ಸುಟ್ಟಾಕು ಅಂತೇಳಿ. ಆಮೇಲೆ ಮೈಯೆಲ್ಲ ಗಾಯ ಮಾಡ್ಕೊಳ್ತಾರೆ. ಕೊನೆಯದಾಗಿ ಏಲಿಯನ್ನು ನಿಂತ್ಕೊಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಒಂದೇ ಒಂದು ಕ್ಷಣದಲ್ಲಿ ಆಕಾಶದಿಂದ ಬೆಂಕಿ ಬರೆದು ಸುಟ್ಟೋಗುತ್ತೆ ರೀ. ಅಂತ ಒಂದು ಉನ್ನತವಾಗಿ ದೇವರ ಒಂದು ಪ್ರೀತಿಯನ್ನು ಅಲ್ಲಿ ಪರಿಚಯ ಮಾಡ್ತಾನೆ ಆ ಮನುಷ್ಯ. ಆತನಲ್ಲಿ ಏನು ಕಾಣುತ್ತಪ್ಪ ಅಂತ ನೋಡುವಾಗ ಭಕ್ತಿ ಕಾಣುತ್ತೆ. ದೇವರನ್ನು ಒಂದು ಉನ್ನತವಾಗಿ ಪರಿಚಯ ಮಾಡಬೇಕು ಎನ್ನುವಂಥ ಒಂದು ಛಲ ಕಾಣುತ್ತೆ. ದೇವ್ರಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ಆತನು ಸಿದ್ಧನಾಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇವಾಗ ನಾವು ಏನು ಮಾಡ್ತಾ ಇದ್ದೀವಿ? ದೇವ್ರಿಗೋಸ್ಕರ, ಸುವಾರ್ತೆಗೋಸ್ಕರ ನಿಂತ್ಕೊಂಡಿದ್ದೀವ? ಯಥಾರ್ಥವಾಗಿ ಸುವಾರ್ತೆಯನ್ನು ಮಾಡ್ತಾ ಇದ್ದೀವ? ಯಥಾರ್ಥವಾಗಿ ದೇವರ ಪ್ರೀತಿಯನ್ನು ಸಾರ್ತಾ ಇದ್ದೀವ? ಪ್ರಾರ್ಥನೆ. ದೇವ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ ದೇವ, ನಿಮ್ಮ ದೂತರನ್ನು ಕಾವಲಿಗಿಟ್ಟು ಕಾಪಾಡು ದೇವ. ದೇವ, ರಾತ್ರಿ ಬಂದೆ ದೇವ, ನಿಮ್ಮ ದೂತರನ್ನು ಏನಪ್ಪ ಎಂಥ ದೂತರನ್ನು ಕಳಿಸ್ಕೊಡ್ತೀರ? ಬಂಗಾರದ ದೂತರನ್ನು. ರಾತ್ರಿ ನಾನು ಮಲಗ್ತೀನಿ, ಯಾವ ಹುಳಗಳು ಬರಕೂಡ್ದು, ಅವೆಲ್ಲ ನೀವೇ ನೋಡ್ಕೋಬೇಕು. ದೇವರಿನ ಕಾವಲುಗಾರರ. ಮೊದಲೇ ನೀನು ದೊಡ್ಡ ಕಳ್ಳ, ಮಾಡಬಾರ್ದೆಲ್ಲ ತಪ್ಪುಗಳನ್ನು ಮಾಡಿ ಮತ್ತೆ ದೇವರ ಹತ್ರ ಒಂದು ಕೇಳ್ತೀಯ. ದೇವರನ್ನೇ ಕೇಳೋಣ, ಆದರೆ ಭಕ್ತಿ ಇಲ್ಲದೆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳಲ್ಲ. ಆ ಕೇಳೋದು ಕೂಡ ಏನಪ್ಪ ಅಂದರೆ ದೇವರಿಗೆ ವಿಧೇಯರಾಗಬೇಕಲ್ಲ, ಒಳಪಡಬೇಕಲ್ಲ. ಒಳಪಟ್ಟು ಕೇಳಿದಾಗ ಅಂತಹ ಪ್ರಾರ್ಥನೆಯನ್ನು ಕೇಳ್ತಾರೆ ದೇವರು. ಯೇಸು ಕ್ರಿಸ್ತರು ಕೂಡ ಹೇಗೆ ಪ್ರಾರ್ಥನೆ ಮಾಡಿದ್ದಾರೆ? ಅಪೊಸ್ತಲನಾಗಿರುವಂಥ ಪೌಲನು ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯುವಂಥ ಒಂದು ಮಾತನ್ನು, ಹಿಬ್ರಿಯರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ನೋಡಿದ್ರ, ಮಗನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿದ್ದಂಥ ಆತನೇ ದೇವರಿಗೆ ವಿಧೇಯರಾಗಿ ಪ್ರಾರ್ಥನೆ ಮಾಡಿರುವಾಗ, ಅದು ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿರುವಾಗ, ಮತ್ತು ನಾವ್ಯಾರು? ಮಾತಿನಲ್ಲಿ ತಪ್ಪು, ಕ್ರಿಯೆಗಳಲ್ಲಿ ತಪ್ಪು, ಏನ್ರಿ ಎಲ್ಲದರಲ್ಲಿ ತಪ್ಪು ಕಾಣುವಾಗ ನಮ್ಮಲ್ಲಿ ಏನಾದರೂ ಭಯ ಇದೆಯಾ?
ಪರಿಶುದ್ಧನಾದಂಥ ಈತನೇ ಮಾನವನಾಗಿ ಬಂದಾಗ ಭಯದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿರುವಾಗ ಮತ್ತು ನಾವು ಏನ್ರಿ ಪ್ರಿಯರೇ? ನಮ್ಮ ಪ್ರಾರ್ಥನೆ ಹೇಗೆ ಪ್ರಿಯರೇ? ವಿಧೇಯತೆಯಲ್ಲಿ ಇದ್ದೀವಾ? ವಿಧೇಯರಾಗ್ತಾ ಇದ್ದೀವಾ ಅಥವಾ ಗರ್ವದಿಂದ ಮಾತನಾಡ್ತಾ ಇದ್ದೀವಾ? ದೇವರನ್ನು ಉನ್ನತವಾಗಿ ತೋರಿಸುವಾಗ ಏನ್ರಿ, ಉನ್ನತವಾಗಿ ತೋರಿಸುವಾಗ ಮಾತಾಡೋಣ. ದೇವರ ಬಳಿಯಲ್ಲಿ ತಲೆ ಬಾಗಿಸಿ ಪ್ರಾರ್ಥನೆ ಮಾಡುವಾಗ ವಿಧೇಯರಾಗಬೇಕಲ್ಲ, ನೀವು ಭಕ್ತಿಯಿಂದ ಇರಬೇಕಲ್ಲ. ನಮ್ಮ ಜೀವಿತ ಭಕ್ತಿಯಲ್ಲಿರಬೇಕಲ್ಲ. ಭಕ್ತಿ ಇಲ್ಲದೆ ಹೋದರೆ ಕಾಪಾಡಲ್ಪಡಲ್ಲ. ಭಕ್ತಿ ಇಲ್ಲದೆ ಹೋದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಲ್ಲ. ನೀವು ಎಷ್ಟು ಸಾರಿ ಕೂಗಿದ್ರು, ಕಣ್ಣೀರು ಸುರಿಸಿದ್ರು, ಮೊಟ್ಟ ಮೊದಲು ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಭಕ್ತಿಯಿಂದ ಕೇಳಬೇಕು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಅವರು ಇಷ್ಟಪಡುತ್ತಾರೆ. ಏನದು? ಕಪಟಿಗಳು ಪ್ರಾರ್ಥನೆ ಮಾಡ್ತಾರಾ? ಅಂದರೆ ಕಪಟಿಗಳಂತಂದರೆ ಭಕ್ತಿ ಇಲ್ಲದವರು, ಯಥಾರ್ಥವಂತರಲ್ಲ, ಅಜ್ಞಾನಿಗಳು. ಪ್ರಾರ್ಥನೆ ಹೇಗೆ ಇರುತ್ತಪ್ಪ ಅಂತ ನೋಡುವಾಗ ಏನ್ರಿ, ಭಕ್ತಿ ಇಲ್ಲದೆ ಇದ್ದರೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅಂದರೆ ದೇವ್ರು ಕೇಳ್ತಾರ? ದೇವ್ರು ಕೇಳಲ್ಲ. ದೇವ್ರು ಏನಂತಾರೆ? ಕಪಟಿಗಳಂತ ಹೇಳ್ತಾರೆ, ಇಲ್ಲ ಅಜ್ಞಾನಿಗಳು ಅಂತ ಹೇಳ್ತಾರೆ. ಅಜ್ಞಾನಿಗಳ ಪಟ್ಟಿಯಲ್ಲಿ ನೀನಿದ್ದೀಯಾ? ಕಪಟಿಗಳ ಪಟ್ಟಿಯಲ್ಲಿ ಏನಾದರೂ ನೀನಿದ್ದೀಯಾ? ಹಲೋ, ಅಜ್ಞಾನಿಗಳ ಪಟ್ಟಿಯಲ್ಲಿ ನೀನೇನಾದರೂ ಇದೆಯಾ? ಅಜ್ಞಾನಿಗಳು ಅಂದರೆ ದೇವರ ಜ್ಞಾನ ಗೊತ್ತಿದ್ದರೆ ನಾನು ಅಜ್ಞಾನಿಯಾಗಿದ್ದೀನಾ ಅಥವಾ ಕಪಟಿಯಾಗಿದ್ದೀನಾ, ನಿಜವಾಗ್ಲೂ ಭಕ್ತನಾಗಿದ್ದೀನಂತೇಳಿ ದೇವರ ವಾಕ್ಯ ಗೊತ್ತಿದ್ದರೆ ಗೊತ್ತಾಗುತ್ತೆ ರೀ. ನಮ್ಮ ಮನೋನೇತ್ರಗಳಿಗೆ ಗೊತ್ತಾಗುತ್ತೆ ನಾನು ನಿಜವಾಗ್ಲೂ ಕಪಟಿಯಾಗಿದ್ದೀನಾ, ಅಜ್ಞಾನಿ ಆಗಿದ್ದೀನಾ, ಭಕ್ತನಾಗಿದ್ದೀನಾ. ನಮ್ಮ ಮನಸ್ಸು ಹೇಳುತ್ತೆ, ಲೋ ಮಗನೇ ನೀನು ಕಪಟಿಯಾಗಿದ್ದೀಯ ಮಗನೇ, ಲೋ ನೀನು ಕಪಟಿ, ನೀನು ವೇಷಧಾರಿ, ನೀನು ಅಜ್ಞಾನಿ. ನಮ್ಮ ಮನಸ್ಸು ಹೇಳುತ್ತೆ. ಅದೇ ಪ್ರಕಾರ ಭಕ್ತನಾಗಿದ್ದರೆ ನೀನು ಭಕ್ತನು, ನೀನು ಕೇಳು, ಮಾತಾಡು ದೇವ್ರ ಹತ್ರ. ವ್ಯರ್ಥವಾದಂಥ ಮಾತುಗಳು ಮಾತಾಡುವವನು ಭಕ್ತನಲ್ಲ. ಹೇಳಿದ್ದೇ ಪದೇ ಪದೇ ಹೇಳಿಕೊಳ್ಳುವವನು ಭಕ್ತನಾಗಲ್ಲ. ತನ್ನ ಬಗ್ಗೆ, ತನ್ನ ಹೊಟ್ಟೆಗೋಸ್ಕರ, ತನ್ನ ಕುಟುಂಬದಗೋಸ್ಕರ ಮಾತಾಡೋನು ಕೇಳುವವನು ಭಕ್ತನಾಗಲ್ಲ. ತಂದೆ ನನ್ನ ಸಭೆಯನ್ನು ಕಾಪಾಡಿ ತಂದೆ, ತಂದೆ ನನ್ನ ಸಭೆಯಲ್ಲಿದ್ದಂಥ ಪ್ರತಿಯೊಬ್ಬರನ್ನೂ ಕಾಪಾಡಿ ತಂದೆ. ಪ್ರತಿಯೊಬ್ಬರು ನಿಮ್ಮ ಜ್ಞಾನದಲ್ಲಿ ಬೆಳಿಬೇಕು ತಂದೆ, ನಿಮ್ಮ ಜ್ಞಾನದಲ್ಲಿ ಇರಬೇಕು ತಂದೆ, ನಿಮ್ಮ ಭಕ್ತಿಗೋಸ್ಕರ ಜೀವಿಸಬೇಕು ತಂದೆ. ನನಗೆ ಜ್ಞಾನ ಕೊಡಿ ತಂದೆ, ನಾನು ವಿಧೇಯನಾಗಿ ಬದುಕಬೇಕು ತಂದೆ, ನನ್ನ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಬದುಕಬೇಕು ತಂದೆ, ನನಗೆ ಸಹಾಯ ಮಾಡಿ ತಂದೆ, ನನ್ನ ತಪ್ಪುಗಳು ಏನೇದ್ರದ್ದು ತೆಗೆದು ಬಿಡಿ ತಂದೆ ಅಂಥೇಳಿ ನಿಜವಾದ ಭಕ್ತನು ಹೀಗೆ ಕೇಳ್ತಾನೆ. ಕಪಟಿ ಏನು ಕೇಳ್ತಾನೆ ಅಂತ, ದೇವ ಹೊಟ್ಟೆಯಲ್ಲಿ ರೋಗ ಇತ್ತು, ಅದು ಇತ್ತು ದೇವ, ಉದ್ಯೋಗ ಇಲ್ಲ ದೇವ, ಸಂಪಾದನೆ ಇಲ್ಲ ದೇವ, ಅದಿಲ್ಲ ದೇವ, ಮಗಳಿಗೆ ಉದ್ಯೋಗ ಬಂದಿಲ್ಲ ದೇವ, ಆಮೇಲೆ ಈಕೆಗೆ ಉದ್ಯೋಗ ಬಂತು, ಆಕೆಗೆ ಉದ್ಯೋಗ ಬಂದಿಲ್ಲ, ಆಕೆಗೆ ಉದ್ಯೋಗ ಬಂತು, ಈಕೆಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಇದೇ ಗೋಳು, ದೊಡ್ಡ ಪಟ್ಟಿ. ಓಕೆ, ಇನ್ನೊಬ್ರು ಕೇಳಿಕೊಳ್ಳಿ. ಮತ್ತು ದೇವ್ರ ಕೆಲಸ, ದೇವ್ರ ಭಕ್ತಿ ಜಾಗ್ರತೆ ಪಡಲ್ವಾ ಈ ಕೊನೆ ದಿನದಲ್ಲಿ? ಯಾವಾಗ ಸತ್ತೋಗ್ತೀಯೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ. ಮತ್ತು ಈ ಲೋಕದಲ್ಲಿ ಆಸ್ತಿ ಮೇಲೆ, ಅಂತಸ್ತು ಮೇಲೆ ಒಂದು ಆಸೆ ಉಟ್ಕೊಳ್ಳುತ್ತಾ? ಯಾಕೆ ಬೇಕ್ರಿ ಈ ಲೋಕ? ಏನಿದೆ ರೀ ಈ ಲೋಕದಲ್ಲಿ? ಲೋಕದಲ್ಲಿ ಸುಖ ಇಲ್ಲ ರೀ, ಲೋಕದಲ್ಲಿ ಏನಿಲ್ಲ ರೀ ಪ್ರಿಯರೇ. ಯಾಕ್ರಿ ಈ ಲೋಕದಗೋಸ್ಕರ ತವಕ? ದೇವರ ರಾಜ್ಯಕ್ಕಾಗಿ ತವಕಪಡೋಣ, ದೇವರ ನೀತಿಗಾಗಿ ತವಕಪಡೋಣ. ಅದೇ ಹೇಳ್ತಾರಲ್ಲ ಪ್ರಭು. ನೀನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟರೆ ಮಗನೇ, ಮಗಳೇ, ಖಂಡಿತವಾಗಿ ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ, ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ. ನಿನಗೇನು ಬೇಕು ನನಗೆ ಗೊತ್ತು. ತವಕಪಡು ನನಗೋಸ್ಕರ, ರಾಜ್ಯಕ್ಕಾಗಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ಅಭಿವೃದ್ಧಿ ಮಾಡೋದಕ್ಕೆ ಪ್ರಯಾಸ ಪಡು. ಒಟ್ಟಿಗೆ ಕೂಳು ಏನಾಗಬೇಕಂತ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಯಾವ ವಸ್ತ್ರಗಳನ್ನು ಧರಿಸ್ಕೊಳ್ಬೇಕು ಇದ್ರ ಬಗ್ಗೆ ಚಿಂತೆ ಬೇಡ. ಏನು ಒಡವೆಗಳನ್ನು ಧರಿಸ್ಕೊಳ್ಬೇಕು, ಎಂಥ ವಸ್ತ್ರಗಳನ್ನು ಧರಿಸ್ಕೊಳ್ಬೇಕು ಇದು ಬೇಡ. ಆ ಚಿಂತೆ ಬಿಡಬೇಕು. ಏನಿದೆಯೋ ಇದ್ದದರಲ್ಲಿ ತೃಪ್ತಿ ಪಡಬೇಕು. ಪ್ರಪಂಚ ಒಡ್ಕೊಂಡು ಹೋಗ್ತಾ ಇದೆ, ಪ್ರಪಂಚ ನಾಶವಾಗ್ತಾ ಇದೆ, ಪ್ರಪಂಚ ಬಳಕೊಂಡು ಹೋಗ್ತಾ ಇದೆ. ಒಂದು ಕಡೆ ಜಲಪ್ರಳಯದಿಂದ, ಮತ್ತೊಂದು ಕಡೆ ಭೂಕಂಪದಿಂದ, ಇನ್ನೊಂದು ಕಡೆ ಅಂಟು ರೋಗಗಳಿಂದ, ಮತ್ತೊಂದು ಕಡೆ ಕಾಡುಗಿಚ್ಚಿನಿಂದ, ಮತ್ತೊಂದು ಕಡೆ ಅಪಘಾತಗಳಿಂದ.
ಇನ್ನೊಂದು ಕಡೆ ಮತ್ತೊಂದರಿಂದ ಏನೇನೋ ಮೋಸ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ, ಏನೇನೋ ನಡೀತಾ ಇದೆ. ಇಂಥ ಕಾಲದಲ್ಲಿ, ಇಂಥ ಲೋಕದಲ್ಲಿ ಏನಯ್ಯ ನೀನು ಸಾಧನೆ ಮಾಡ್ತೀಯಾ? ಏನಮ್ಮ ನಿನ್ನ ಸಾಧನೆ? ಏನು ನಿನ್ನ ಸಾಧನೆ? ದೇವ್ರಿಗೋಸ್ಕರ ಬದುಕು ನೀನು, ದೇವ್ರಿಗೋಸ್ಕರ ನೀನು ಪ್ರಯಾಸ ಪಡು. ಯವ್ವನ ಕಾಲದಲ್ಲಿ ದೇವರ ಕಾಡಿಯನ್ನು ಒತ್ಕೋ. ಯವ್ವನ ಕಾಲದಲ್ಲಿದ್ದಂಥ ನೀನು ದೇವರ ಕಾಡಿಯನ್ನು ಹೊರು, ದೇವರ ನೊಗವನ್ನು ಎತ್ಕೊಂಡು ದೇವರ ಸೇವೆ ನಿಂತ್ಕೋ. ದೇವರ ಸುವಾರ್ತೆಯನ್ನು ಮಾಡು, ದೇವರ ಜ್ಞಾನವನ್ನು ಸಾರು ಯಥಾರ್ಥವಾಗಿ ಭಕ್ತಿಯಿಂದ. ಆವಾಗ ನಿನ್ನ ಪ್ರಾರ್ಥನೆ ಕೇಳ್ತಾರೆ. ಆ ಪ್ರಾರ್ಥನೆಯಲ್ಲಿ ಮತ್ತೆ ಭೂಲೋಕಕ್ಕೆ ಸಂಬಂಧಪಟ್ಟದ್ದು ಕೇಳ್ಕೊಂಡ ಸಿಗಲ್ಲ. ಆತ್ಮರಕ್ಷಣೆಗಾಗಿ ಕೇಳಬೇಕು, ಆತ್ಮಗಳನ್ನು ಕಾಪಾಡೋದಕ್ಕೆ ಕೇಳಬೇಕು, ಆತ್ಮದ ಜ್ಞಾನವನ್ನು ಕುರಿತು ಕೇಳಬೇಕು. ಆತ್ಮದ ಜ್ಞಾನ, ದೈವ ಜ್ಞಾನ, ಆತ್ಮಗಳನ್ನು ಕಾಪಾಡೋದಕ್ಕೆ, ಸಭೆಯನ್ನು ಕಾಪಾಡೋದಕ್ಕೆ, ಮಾನವರನ್ನ ಕಾಪಾಡೋದಕ್ಕೆ ಪ್ರಯಾಸ ಪಡು. ನಿನಗೇನು ಬೇಕೋ ಅದು ಕೊಡ್ತಾರೆ. ಏನೋ ಬೇಕು, ಏನೋ ಬರುತ್ತೆ ಅಂತ ನೀನು ಪ್ರಯತ್ನ ಮಾಡಿದ್ರೆ ಸಿಗಲ್ಲ. ಅದು ಬರುತ್ತೆ, ಇದು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದರೆ ಸಿಗಲ್ಲ. ನೀನು ಯಥಾರ್ಥವಾಗಿ ಮುಂದೆ ಹೋಗು, ಯಥಾರ್ಥವಾಗಿ ಭಕ್ತಿಯಿಂದ ನಡಿ. ಖಂಡಿತವಾಗಿ ದೇವರು ನಿನ್ನ ಜೊತೆಯಲ್ಲಿದ್ದು ನಡೆಸ್ತಾನೆ. ನಂಬಿಕೆ ಇದೆಯಾ? ದೇವರು ನಂಬಿಗಸ್ತನು, ಆತನು ಕೈ ಬಿಡುವವನಲ್ಲ. ಕೈ ಬಿಡುವಂಥ ದೇವರು ಅಲ್ಲ, ಮರೆಯುವಂಥ ದೇವರು ಅಲ್ಲ, ಕಾಪಾಡುವಂಥ ದೇವರು, ಕನಿಕರಿಸುವಂಥ ದೇವರು. ಲೋಕವನ್ನು ಕೊಟ್ಟ ಆತನು, ಎರಡನೇದಾಗಿ ತನ್ನ ಪ್ರಿಯ ಕುಮಾರನನ್ನು ಕೊಟ್ಟ ಆತನು. ತನ್ನ ಪ್ರಿಯ ಕುಮಾರನೇ ಕೊಟ್ಟಿರುವಾಗ ನಿನ್ನನ್ನು ಕೈ ಬಿಡ್ತಾನ ಮಗನೇ, ಮಗಳೇ? ಇಲ್ಲ. ಜಾಗ್ರತೆ, ಕೇಳಬೇಕು. ಭಕ್ತಿ ಇಲ್ಲದೆ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಲ್ಲ, ದೇವರ ಸನ್ನಿಧಿಗೆ ಹೋಗಲ್ಲ, ಅದಕ್ಕೆ ಉತ್ತರ ಸಿಗಲ್ಲ. ಉತ್ತರ ಸಿಗಬೇಕಂದ್ರೆ ನೀನು ದೇವರನ್ನು ತಿಳ್ಕೊಳ್ಬೇಕು, ದೇವರಿಗೆ ವಿಧೇಯನಾಗಬೇಕು, ದೀಕ್ಷಾಸ್ಥಾನ ಪಡೆದುಕೊಳ್ಬೇಕು. ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ, ಆರಾಧನೆಯಲ್ಲಿ, ಸೇವೆಯಲ್ಲಿ ಪ್ರತಿದಿನ ಇರಬೇಕು. ಹಾಗಿದ್ದೀವಾ? ಎಲ್ಲಿದ್ದೀವಿ? ಒಂದು ಸರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ. ತಲೆ ಬಾಗಿಸಿ ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಭಕ್ತಿ ಇಲ್ಲದ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ ಎಂಬ ಅಂಶವನ್ನು ಮಾತನಾಡಿದ್ದೀನಿ ತಂದೆ. ಪ್ರತಿಯೊಬ್ಬರು ಭಕ್ತಿಯಲ್ಲಿದ್ದಾಗ, ಅವರು ಪ್ರಾರ್ಥನೆ ಮಾಡಿದಾಗ ತಂದೆ ನೀವು ಕೇಳ್ತಾ ಇದ್ದೀರಾ. ಎಲ್ಲ ಭಕ್ತರ ವಿಷಯದಲ್ಲಿ ಆಲೋಚನೆ ಮಾಡುವಾಗ ತಂದೆ, ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ನೀವು ಕೇಳಿದ್ದೀರಾ. ಯಾರು ಲೋಕದ ರೀತಿಯಲ್ಲಿ ಪಾಪದ ವ್ಯಾಮೋಹದಲ್ಲಿದ್ದಾಗ ತಂದೆ, ಅಂಥವರ ಪ್ರಾರ್ಥನೆಯನ್ನು ನೀವು ಕೇಳಿಲ್ಲ ತಂದೆ. ಅವರು ಸರಿಪಡಿಸ್ಕೋಬೇಕು ಅಂತೇಳಿ ಪ್ರವಾದಿಗಳ ಮೂಲಕ ಎಚ್ಚರಿಸಿದ್ದೀರಾ. ಈಗಿನ ಕಾಲದಲ್ಲಿ ತಂದೆ ನಮ್ಮೆಲ್ಲರನ್ನೂ ಎಚ್ಚರಿಸ್ತಾ ಇದ್ದೀರಾ. ನಮ್ಮೆಲ್ಲರನ್ನೂ ನೀವು ವಾಕ್ಯದ ಮೂಲಕ ಎಚ್ಚರಿಸ್ತಾ ಇದ್ದೀರಾ ತಂದೆ. ವಾಕ್ಯದ ಮೂಲಕ ಸರಿಪಡಿಸಿಕೊಂಡು, ನಿಮ್ಮ ಮಾತುಗಳ ಮೂಲಕ ಸರಿಪಡಿಸಿಕೊಂಡು, ನಿಮಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆ. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳಿಗೆ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ವಾಕ್ಯದ ಮೂಲಕ ಬಲಪಡಿಸಿ, ಎಲ್ಲರೂ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ, ಲೋಕದ ಪಾಪದಲ್ಲಿ ಬೀಳದಂತೆ ಕನಿಕರಿಸಿ, ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸಿ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ. ಪ್ರತಿನಿತ್ಯ ನಿಮ್ಮ ಧ್ಯಾನದಲ್ಲಿ ಇರುವಂತೆ ಸಹಾಯ ಮಾಡಿ ತಂದೆ. ಪ್ರತಿದಿನಾಲೂ ನಿಮ್ಮ ಮಕ್ಕಳು ತಂದೆ ಯಥಾರ್ಥವಾಗಿ ಒಬ್ಬೊಬ್ಬರು ಒಂದೊಂದು ಅಂಶವನ್ನು ಮಾತನಾಡುತ್ತಿದ್ದಾರೆ. ಗೂಗಲ್ ಮೀಟ್ ಮೂಲಕ ಅನೇಕರಿಗೆ ಸುವಾರ್ತೆಯನ್ನು ಪರಿಚಯ ಮಾಡ್ತಾ ಇದ್ದಾರೆ. ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಮೊರೆ ಇಡ್ತಾ ಇದ್ದೀನಿ. ಅವರನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿ, ಕಷ್ಟ ಸುಖಗಳಲ್ಲಿ ಅವ್ರಿಗೆ ಜೊತೆಯಾಗಿದ್ದು ನಡೆಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ನಿಮ್ಮ ಮಗಳಾಗಿರುವಂಥ ರೇಖಾರವ್ರಿಗೋಸ್ಕರ, ಆಕೆಯನ್ನು ಪ್ರೀತಿಸಿ ಕೊಟ್ಟಿರುವಂಥ ಇಬ್ಬರು ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ, ಪ್ರತಿದಿನಾಲೂ ನಿಮ್ಮ ಸೇವೆಯಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ತಂದೆಯಾದ ದೇವರೇ. ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸೇವೆ ನಡೀತಾ ಇದೆಯೋ ಎಲ್ಲ
ಸಭೆಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ, ಎಲ್ಲರ ಮಧ್ಯದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಕೊಡಿ, ನಿತ್ಯ ಜೀವವನ್ನು ಪಡ್ಕೊಳ್ಳುವಂಥ ಭಾಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಮನೋಜ್ ಕುಮಾರ್ಗೋಸ್ಕರ, ವಿಲ್ಸನ್ಗೋಸ್ಕರ, ಜ್ಞಾನರಾಜ್ಗೋಸ್ಕರ, ನವೀನ್ಗೋಸ್ಕರ, ಮಂಜುನಾಥ್ಗೋಸ್ಕರ, ಗಂಗಾಧರ್ಗೋಸ್ಕರ, ಪುಟ್ಟರಾಜು, ಅದೇ ರೀತಿಯಲ್ಲಿ ಪಾಂಡುರಂಗೋಸ್ಕರ, ಇವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿನಿತ್ಯ ನಿಮ್ಮ ಸೇವೆಯಲ್ಲಿ, ಭಕ್ತಿಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಬೀದರ್ ನಗರದಲ್ಲಿದ್ದಂಥ ನಿಮ್ಮ ಮಕ್ಕಳು ರಾಜುಗೋಸ್ಕರ, ಕುಶಾಲ್ಗೋಸ್ಕರ, ರವಿಗೋಸ್ಕರ, ಮನೋಹರ್ಗೋಸ್ಕರ, ಯೇಸುದಾಸ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಸುರೇಶ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಕ್ಕಳೆಲ್ಲರನ್ನೂ ಇನ್ನೂ ಹೆಚ್ಚಾಗಿ ಬೆಳೆಸಿ ತಂದೆ, ಜ್ಞಾನದಲ್ಲಿ ಬೆಳೆಸಿ ತಂದೆ. ಅದೇ ರೀತಿಯಲ್ಲಿ ಮಂಗಳೂರು ಮಹಾನಗರದಲ್ಲಿದ್ದಂಥ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಸಭೆಯಲ್ಲಿದ್ದಂಥ ಮಕ್ಕಳನ್ನು ಆಶೀರ್ವದಿಸಿ ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಸಿ ತಂದೆ. ಇನ್ನು ಎಲ್ಲೆಲ್ಲಿ ನಿಮ್ಮ ಮಕ್ಕಳು ಇದ್ದಾರೋ ತಂದೆ, ಎಲ್ಲ ನಿಮ್ಮ ಮಕ್ಕಳನ್ನು ಬಲಪಡಿಸಿ. ಹುಬ್ಬಳ್ಳಿಯಲ್ಲಿ, ಬೆಳಗಾವಿಯಲ್ಲಿ, ಹಾವೇರಿಯಲ್ಲಿ, ದಾವಣಗೆರೆಯಲ್ಲಿ, ಇನ್ನು ಅಲ್ಲೆಲ್ಲಿ ಚಿಕ್ಕ ಚಿಕ್ಕ ಕೂಟ ನಡೀತಾ ಇದೆ ತಂದೆ. ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.